ಎಂತ ಅದ್ಭುತ ದೇಶವದು, ತಂದೆ ದೇವರ ಬೀಡದು. ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ಕಣ್ಣೀರಿಲ್ಲ, ಎಂದೆಂದು ಸಂತೋಷವು. ಎಂತ ಅದ್ಭುತ ದೇಶವದು, ತಂದೆ ದೇವರ ಬೀಡದು. ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ಕಣ್ಣೀರಿಲ್ಲ, ಎಂದೆಂದು ಸಂತೋಷವು. ಕುಂಟರೆಲ್ಲ ಕುಣಿದಾಡುವರು, ಕುರುಡರು ನೋಡುವರು. ಕುಂಟರೆಲ್ಲ ಕುಣಿದಾಡುವರು, ಕುರುಡರು ನೋಡುವರು. ಮುಖರೆಲ್ಲ ಹೊಸ ಗೀತೆಯನ್ನು ಅಲ್ಲಿ ಹರುಷದಿ ಆಡುವರು. ಮುಖರೆಲ್ಲ ಹೊಸ ಗೀತೆಯನ್ನು ಅಲ್ಲಿ ಹರುಷದಿ ಆಡುವರು. ಎಂತ ಅದ್ಭುತ ದೇಶವದು, ತಂದೆ ದೇವರ ಬೀಡದು. ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ಕಣ್ಣೀರಿಲ್ಲ, ಎಂದೆಂದು ಸಂತೋಷವು. ದುಃಖವೆಲ್ಲ ಕೊನೆಗಾಣುವುದು, ಕಷ್ಟವು ಇನ್ನಿರದು. ದುಃಖವೆಲ್ಲ ಕೊನೆಗಾಣುವುದು, ಕಷ್ಟವು ಇನ್ನಿರದು. ನಿತ್ಯಾನಂದಿಸುತ್ತ ಅಲ್ಲಿ ಉಲ್ಲಾಸಿಸುತ್ತ ತಂದೆ ದೇವರ ಸ್ತುತಿಸುವೆವು. ನಿತ್ಯಾನಂದಿಸುತ್ತ ಅಲ್ಲಿ ಉಲ್ಲಾಸಿಸುತ್ತ ತಂದೆ ದೇವರ ಸ್ತುತಿಸುವೆವು. ಎಂತ ಅದ್ಭುತ ದೇಶವದು, ತಂದೆ ದೇವರ ಬೀಡದು. ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ಕಣ್ಣೀರಿಲ್ಲ, ಎಂದೆಂದು ಸಂತೋಷವು. ಕಷ್ಟ ಸಂಕಟ ಮರೆಯಾಗುವುದು, ಶಾಶ್ವತ ಸಂತೋಷವೇ. ಕಷ್ಟ ಸಂಕಟ ಮರೆಯಾಗುವುದು, ಶಾಶ್ವತ ಸಂತೋಷವೇ. ಅಲ್ಲಿ ರೋಗವಿಲ್ಲ, ಅಲ್ಲಿ ಮರಣವಿಲ್ಲ, ಎಂದೆಂದು ಜೀವಿಸುವೆವು. ಅಲ್ಲಿ ರೋಗವಿಲ್ಲ, ಅಲ್ಲಿ ಮರಣವಿಲ್ಲ, ಎಂದೆಂದು ಜೀವಿಸುವೆವು. ಎಂತ ಅದ್ಭುತ ದೇಶವದು, ತಂದೆ ದೇವರ ಬೀಡದು. ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ಕಣ್ಣೀರಿಲ್ಲ, ಎಂದೆಂದು ಸಂತೋಷವು. ದೂತರ ಸಂಗಡ ಆಡುವೆವು, ದೇವನ ಸ್ತುತಿಸುವೆವು. ದೂತರ ಸಂಗಡ ಆಡುವೆವು, ದೇವನ ಸ್ತುತಿಸುವೆವು. ಜಯ ಗೀತೆಯನ್ನು ನಿತ್ಯ ಆಡುವೆವು, ತಂದೆ ದೇವರ ಸ್ತುತಿಸುವೆವು. ಜಯ ಗೀತೆಯನ್ನು ನಿತ್ಯ ಆಡುವೆವು, ತಂದೆ ದೇವರ ಸ್ತುತಿಸುವೆವು. ಎಂತ ಅದ್ಭುತ ದೇಶವದು, ತಂದೆ ದೇವರ ಬೀಡದು. ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ಕಣ್ಣೀರಿಲ್ಲ, ಎಂದೆಂದು ಸಂತೋಷವು. ಎಂತ ಅದ್ಭುತ ದೇಶವದು, ತಂದೆ ದೇವರ ಬೀಡದು. ಅನೇಕ ವಿಷಯಗಳನ್ನ ಕಲ್ತಿವಿ 7ನೇ ಅಧ್ಯಾಯದಲ್ಲಿ. ನಿಜವಾಗಿ ವಾಕ್ಯವನ್ನು ಧ್ಯಾನ ಮಾಡುವಾಗ ನಾನು ಕಲಿತುಕೊಂಡು ಅದರಂತೆ ನಡೆಯುವುದಕ್ಕೆ ಕೆಲವು ಸಾರಿ ವಾಕ್ಯ ನನಗೆ ಕನ್ನಡಿಯಾಗಿ ನಡೆಸಿದೆ. ತೀರ್ಪು ಮಾಡಬೇಡ್ರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ತೀರ್ಪು ಮಾಡಿದರೆ ನಿಮಗೆ ತೀರ್ಪಾಗ್ತದೆ. ಅನೇಕ ವಿಷಯಗಳಲ್ಲಿ ಗೊತ್ತಿಲ್ಲದೆ ತೀರ್ಪು ಮಾಡುವಂತವರು ವಿಶ್ವಾಸಿಗಳು ನಾವಾಗಿರ್ತೇವೆ. ಅನ್ಯರನ್ನು ಬಿಡ್ರಿ, ಸಭೆಯಲ್ಲಿ ನಾವು ಪ್ರತಿಯೊಬ್ಬರ ಬಗ್ಗೆ ಪ್ರೀತಿಯಿಂದ ಅವರನ್ನ ಮಾತನಾಡಿಸದೆ, ಪ್ರೀತಿಯಿಂದ ಅವರ ಬಳಿಯಲ್ಲಿ ನಾವು ಅನೇಕ ರೀತಿಯಲ್ಲಿ ನಡೆದುಕೊಳ್ಳದೆ, ಕೆಲವು ಸಾರಿ ನಮ್ಮನ್ನು ನಾವು ತೀರ್ಪು ಮಾಡಿಕೊಳ್ಳಬೇಕಾಗಿದೆ. ಯಾಕೆಂತಂದ್ರೆ ನಾವು ರೊಟ್ಟಿ ಪಾತ್ರೆ ತೆಗೆದುಕೊಳ್ಳುವ ವಿಷಯದಲ್ಲಿ ಬಹಳ ಗಂಭೀರವಾಗಿ ಅದನ್ನು ತೆಗೆದುಕೊಳ್ಳುವಂತವರಾಗಿರ್ಬೇಕು. ಯಾಕೆಂತಂದ್ರೆ
ಅದನ್ನ ನಾವು ವಿವೇಚಿಸದೆ ಅದನ್ನ ಹಾಗೆ ತೆಗೆದುಕೊಳ್ಳುವಾಗ ಕೆಲವು ಸಾರಿ ದೇವರನ್ನು ಮಹಿಮೆ ಪಡಿಸೋದಕ್ಕಾಗೋದಿಲ್ಲ. ಅದರಿಂದ ಅನೇಕ ನಷ್ಟಗಳನ್ನ ನಾವು ಅನುಭವಿಸುವುದನ್ನ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತ ವಿಷಯ. ಹಾಗೆ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ನಾವು ತಿಳಿಯದೆ ನಾವು ಇಟ್ಟುಕೊಂಡಿರ್ತೇವೆ ರವೆ. ಆ ರವೆ ಎಂಬುದಾಗಿ ಹೇಳುವಾಗ ಅನೇಕ ದುಷ್ಟ ಕಾರ್ಯಗಳು ನಮ್ಮಲ್ಲಿ ಇರ್ತದೆ. ಆದ್ರೆ ಅದನ್ನು ನಾವು ತೆಗೆಯದೆ ಇನ್ನೊಬ್ಬರನ್ನ ನೋಡಿ ಬೆರಳು ತೋರಿಸಿ ಅದನ್ನ ಅವರನ್ನು ದೂಷಿಸುವುದು, ಅವರ ಮೇಲೆ ಮಾತಾಡುವುದು, ಅವರ ಬಗ್ಗೆ ಗಾಸಿಪ್ ಮಾಡುವಂತ ವಿಷಯಗಳಲ್ಲಿ ನಾವು ಬಹಳ ಎಚ್ಚರಿಕೆ ಆಗಿರ್ಬೇಕು. ಯಾಕೆಂತಂದ್ರೆ ಸಹೋದರನನ್ನ ದ್ವೇಷಿಸುವನು ಕಾಣಿಕೆ ಹಾಕುವುದು ವ್ಯರ್ಥ. ಸಹೋದರನನ್ನ ದೇಶಿಸುವುದಾದರೆ ಅವನು ಹೋಗಿ ಅವನ ಪ್ರಾರ್ಥನೆಯಲ್ಲಿ, ನಾವು ಮಾರ್ಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ನೋಡ್ತೇವೆ, ದ್ವೇಷಿಸುವಂತದ್ದು ಅಂದ್ರೆ ಅವನು ಪ್ರಾರ್ಥನೆ ಮಾಡುವಾಗ ಅವನು ಯಾರ ಮೇಲೆ ಏನಾದ್ರೂ ಇದ್ದರೆ ಅದನ್ನು ಅವನು ಕ್ಷಮಿಸ್ಬೇಕೆಂಬುದಾಗಿ ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ. ಹಾಗೆ ನಮ್ಮ ಜೀವಿತವನ್ನ ನಾವು ಹೇಗೆ ಯಾವ ರೀತಿಯಲ್ಲಿ ಇಟ್ಟುಕೊಂಡಿದ್ದೇವೆ, ಹಾಗೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಕೂಡ ಇವೆಲ್ಲವೂ ಇರದೆ ಕ್ಲಿಯರೆನ್ಸ್ ಆಗಿರ್ಬೇಕು. ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟುವಂತ ಪ್ರಾರ್ಥನೆ ಆಗಿರುವುದಾದ್ರೆ ಇವೆಲ್ಲವೂ ನಡೀತದೆ. ಹಾಗೆ ಸಹೋದರ ಹೇಳಿದಾಗೆ ವಸ್ತುಗಳು ನಾಯಿಗೆ ಹಾಕಬೇಡ್ರಿ ಎಂಬುದಾಗಿ. ಅಂದ್ರೆ ಕೆಲವು ಸಾರಿ ದೇವರ ವಿಷಯಗಳನ್ನ ನಾವು ಅನೇಕ ಸಾರಿ ನಾವು ಈಗಾಗಲೇ ಡಿಬೇಟ್ ಮಾಡುವುದನ್ನ ಆಂಧ್ರ ಪ್ರದೇಶದಲ್ಲಿ ಟಿವಿ ಚಾನೆಲ್ಗಳಲ್ಲಿ ಅವರು ಕೆಲವು ಚಾನೆಲ್ಗಳು ಇದೆ ಅವರದು. ಆಗ ಮೀಡಿಯಾಗಳಲ್ಲಿ ಯೂಟ್ಯೂಬ್ ನಲ್ಲಿ ಬಂದು ಹಂಚಿಕೊಳ್ಳುವಾಗ ಕೆಲವರು ಅದಕ್ಕೆ ವಿರೋಧವಾಗಿ ಯೇಸು ಕ್ರಿಸ್ತನನ್ನು ಅವಮಾನಿಸಿ ನಿಂದಿಸಿ ಮಾತಾಡಿದವನ್ನು ನೋಡ್ತೇವೆ. ಹಾಗೆ ಇಂಥ ಒಂದು ರೀತಿಯಲ್ಲಿ ಅವಕ್ಕೆ ಬೆಲೆ ಗೊತ್ತಿಲ್ಲ, ದೇವರ ವಾಕ್ಯ ಬೆಲೆ ಗೊತ್ತಿಲ್ಲದಂತ ಅವರ ಮುಂದೆ ಹೇಳುವುದಕ್ಕೆ ಸುವಾರ್ತೆನೆ ಹೇಳಬಹುದು, ಆದ್ರೆ ದೇವರ ವಾಕ್ಯಗಳನ್ನು ನಾವು ಯಾವ ರೀತಿ ಹೇಳ್ಬೇಕು ಅನ್ಯರ ಮುಂದೆ ಎಂಬುದಾಗಿ. ಹಾಗಾದ್ರೆ ಪ್ರಾರ್ಥನೆ ಬೇಡಿಕೊಳ್ಳುವಾಗ ನಾವು ಪ್ರಯಾಸ ಪಡಬೇಕು. ನಾವು ತಟ್ಟದೆ ಹುಡುಕದೆ ನಮಗೆ ದೇವರಿಂದ ಸಿಕ್ಕೋದಿಲ್ಲ. ಇವುಗಳನ್ನ ನಾವು ತಿಳ್ಕೊಂಡ್ವಿ. ಜನರು ಏನೇನು ಮಾಡ್ತಾರೋ ಅದನ್ನ ಅಪೇಕ್ಷಿಸುವಂತವ್ರು ನಾವಾಗಿರ್ತೇವೆ, ಅದನ್ನೇ ಅವ್ರಿಗೆ ಮಾಡಬೇಕು ಎಂಬುದಾಗಿ ಕಳೆದ ಸಾರಿ ನಾನು ಅನೇಕ ಉದಾಹರಣೆಗಳನ್ನ ಕೊಟ್ಟು ಅತ್ತೆ ಸೊಸೆಯ ವಿಷಯದಲ್ಲಿ ನಾನು ಉದಾಹರಣೆ ಕೊಟ್ಟು ನಾನು ಮಾತನಾಡಿದೆ. ಈಗ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ಎಂಬುದಾಗಿ ಹೇಳುವುದ ಮಾತನ್ನ ನೋಡ್ತೇವೆ. ಅದು ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವರು ಸ್ವಲ್ಪ ಜನರು ಎಂಬುದಾಗಿ ನಾವು ತಿಳಿದುಕೊಂಡ್ವಿ. ಹಾಗಾದ್ರೆ ಇವತ್ತು ಇಕ್ಕಟ್ಟು ಎಂಬುದು ಹೇಳುವಾಗ, ಇಕ್ಕಟ್ಟಿನ ದಾರಿ ಎಂಬುದಾಗಿ ಹೇಳುವಾಗ ಅದು ಯಾವುದು ಎಂಬುದಾಗಿ ಹೇಳುವಾಗ ಅದು ಕರ್ತನಾದ ಯೇಸುವಿನ ಮಾರ್ಗ, ಯೇಸು ಕ್ರಿಸ್ತನ ಮಾರ್ಗ. ಅದು ಬಹಳ ವಿಶಾಲವಾದದ್ದಲ್ಲ, ಹೇಗೋ ಜೀವಿಸಿ ಹೇಗೋ ಹೋಗುವಂತ ಒಂದು ಮಾರ್ಗವಲ್ಲ. ಆದ್ರೆ ಆ ಮಾರ್ಗವು ಬಹಳ ಇಕ್ಕಟ್ಟಾದಂತ ಮಾರ್ಗ. ಇದು ನಾನು ಮುಂದರಿಸುತ್ತಾ ವಾಕ್ಯವಾಗಿದೆ. ಕಳೆದ ಸತಿ ಹೇಳಿದ ಹಾಗೆ ಈ ಸಾರಿ ನೆನಪಿಗೆ ತಂದು ನಾನು ವಾಕ್ಯವನ್ನ ಹೇಳುವಂತನಾಗಿದ್ದೇನೆ. ಸತ್ಯವನ್ನು ಬೋಧಿಸುವಂತರು ಬಹಳ ಕಡಿಮೆ. ಜನರ ಮೆಚ್ಚುಗೆಗಾಗಿ ಜನರನ್ನು ಮೆಚ್ಚಿಸುವಂತ ಬೋಧಕರು ಇವತ್ತು ಅನೇಕರು ಲೋಕದಲ್ಲಿ ಎದ್ದಿದ್ದಾರೆ. ಇವರು ಯಾವ ರೀತಿ ಮಾತಾಡ್ತಾರೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯಗಳನ್ನ ಇಟ್ಟುಕೊಂಡೇ ಮಾತಾಡ್ತಾರೆ. ಆದ್ರೆ ದೇವರಿಗೆ ಮಹಿಮೆ ತರದಂತ ರೀತಿಯಲ್ಲಿ ಸತ್ಯವನ್ನ ಅವರು ಏನ್ ಮಾಡಿದ್ದಾರೆ ಎಂಬುದಾಗಿ ಹೇಳುವಾಗ ಮುಚ್ಚಿಟ್ಟು ಅನೇಕ ವೈಭವೀಕರಣ ಮಾಡಿ ಅದ್ಭುತ ಕಾರ್ಯಗಳನ್ನೇ ಜನರ ಮುಂದಿಟ್ಟು ಮತ್ತು ನಾನಾ ರೀತಿಯಲ್ಲಿ ಆಕ್ಷನ್ಗಳು, ಡ್ಯಾನ್ಸ್ಗಳು ಹೀಗೆ ಮಾಡುತ್ತಾ ಜನಗಳನ್ನ ಆಕರ್ಷಿಸುವಂತ
ಕೆಲವು ಸಭೆಗಳು ಎದ್ದಿದ್ದಾವೆ. ಅಲ್ಲಿ ಬಹಳ ಜನರು ಹೋಗುತ್ತಾರೆ. ಯಾಕಂದ್ರೆ ಅಲ್ಲಿ ಕಠಿಣವಾದಂತ ಬೋಧನೆ ಇಲ್ಲ. ಕಠಿಣವಾದ ದೇವರ ವಾಕ್ಯ ಅವರಿಗೆ ಹೇಳುವಂತವರಿಲ್ಲ. ಅರ್ಧ ವಿದ್ಯೆ ಮಹಾಗರ್ವ ಎಂಬುದಾಗಿ ಹೇಳುವಾಗ ಅನೇಕರು ಅರ್ಧಂಬರ್ಧ ವಾಕ್ಯಗಳನ್ನು ತಿಳಿದುಕೊಂಡು ಇವತ್ತು ಅನೇಕರು ಸಭೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ನಿನ್ನೆ ನಾನು ಕೆಲವರಿಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ದೆ. ಅದೇನಪ್ಪಾ ಅಂತಂದ್ರೆ ಆ ನಮ್ಮ ಸಹೋದರ ಸಭೆಯಿಂದ ಹೋಗಿರ್ತಕ್ಕಂತ ಒಬ್ಬ ವ್ಯಕ್ತಿ, ಅವನು ಈ ಟಂಗ್ಸ್ ಮಾತಾಡ್ಬೇಕು, ಟಂಗ್ಸ್ ಒಳಗಿಂದ ಇಲ್ಲಿಂದ ಬರ್ಬೇಕಂತೆ. ಹಾಗೆ ಸ್ತೋತ್ರ 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 ಅಂತ ಹೇಳ್ತಾ ಇದ್ರೆ ನಿಮಗೆ ಟಂಗ್ ಬರುತ್ತೆ. ಒಂದ್ ವೇಳೆ ಟಂಗ್ ಮಾತಾಡ್ಲಿಲ್ಲ ಅಂತಂದ್ರೆ ನಿಮಗೆ ಗರ್ವ ಇದೆ, ನೀವು ಏನಾಗಿದ್ದೀರಾ, ನಿಮಗೆ ಈಗೋ ಅನ್ನೋದಿದೆ, ನಿಮ್ಮಲ್ಲಿ ಲೇಜಿನೆಸ್ ಇದೆ ಮತ್ತು ನಿಮ್ಮಲ್ಲಿ ಸೋಮಾರಿತನ. ಹಾಗೆ ಮಾತಾಡ್ಲಿಲ್ಲ ಅಂದ್ರೆ ಈ ರೀತಿ. ಹಾಗಾದ್ರೆ ಮಾತಾಡುವುದಕ್ಕೆ ಕಲಿಸಿಕೊಡ್ತಾರೆ. ಹೇಗೆ ಕಲಿಸಿಕೊಡ್ತಾರೆ ಅದು ನಾನು ಅದರಲ್ಲಿ ತಿಳಿಸಿದ್ದೇನೆ. ಅದು ಆ ವಿಡಿಯೋದಲ್ಲಿ ಅವ್ರು ಮಾತಾಡೋದು ಹೇಳಿ ಹೇಳಿ ಒಂದೇ ತರ ಸ್ವರ. ಈಗ ಯುದ್ಧ ಆಗೋದಕ್ಕೆ ಮುಂಚಿತವಾಗಿ ಆಗಿನ ಕಾಲದಲ್ಲಿ ಸೈನಿಕರು ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ತುತ್ತೂರಿ ಶಬ್ದವನ್ನು ಊದ್ತಾ ಇದ್ರು. ಅದೇನಪ್ಪಾ ಅಂದ್ರೆ ಅದು ಯುದ್ಧಕ್ಕೆ ಸಿದ್ಧವಾಗುವಂತ ಒಂದು ಶತ್ರುಗಳು ಅಟ್ಯಾಕ್ ಮಾಡುವಾಗ ಅವರು ಆ ತುತ್ತೂರಿ ಧ್ವನಿಯನ್ನ ಊದ್ತಾ ಇದ್ರು. ಆದ್ರೆ ಈ ಮಾರ್ಚ್ ಪಾಸ್ಗೆ ಹೋಗುವಂತ ಒಂದು ತುತ್ತೂರಿ ಧ್ವನಿಯನ್ನು ಮಾಡ್ತಾರೆ. ಮಾರ್ಚ್ ಪಾಸ್ಗೆ ಹೋಗುವಾಗ ಆ ತುತ್ತೂರಿ ಧ್ವನಿಯೇ ಬೇಡ. ಈ ತುತ್ತೂರಿ ಧ್ವನಿಯನ್ನ ಯುದ್ಧಕ್ಕೆ ಶತ್ರುಗಳು ಬರುವಾಗ ಅದನ್ನು ಊದಿದ್ರೆ ಜನ ಏನಂತಾರೆ, ಏನ್ ತಿಳ್ಕೊಳ್ತಾರೆ ಸೈನಿಕ, ಹೇಗ್ ಗೊತ್ತಾಗುತ್ತೆ? ಕೆಲವು ದುಃಖದ ಹಾಡಕ್ಕೆ, ಕೆಲವು ಸಂತೋಷ ಹಾಡುಗಳಿಗೆ ಸ್ವರಗಳನ್ನು ಸೇರಿಸಿ ಸಂಯೋಜನೆ ಮಾಡಿ, ರಾಗಗಳು ಸಂಯೋಜನೆ ಮಾಡಿದ್ರೆ ಈ ಒಂದು ಸ್ವರ ವ್ಯತ್ಯಾಸ ಆದ್ರೆ ಹಾಡು ಕೂಡ ಚೆನ್ನಾಗಿರುತ್ತಾ ಅಂತ. ಹಾಗಾದ್ರೆ ಯಾವಾಗ ಮಾತಾಡಬೇಕು, ಎಲ್ಲಿ ಈ ವಿಷಯಗಳು ಬರೆದಿದೆ, ಯಾವುದಕ್ಕಾಗಿ ಈ ಕಾರ್ಯಗಳನ್ನ ಮಾಡ್ತಾ ಇದ್ರು ಎಂಬುದಾಗಿ ನಾವು ಇತಿಹಾಸವನ್ನ ಸ್ವಲ್ಪ ವಾಕ್ಯದಲ್ಲಿ ನೋಡ್ಬೇಕಾಗತ್ತೆ. ಆದ್ರಿಂದ ಈ ಇತಿಹಾಸ ಇದನ್ನು ತಿಳಿದುಕೊಳ್ಳದೆ, ಸಂದರ್ಭವನ್ನು ತಿಳಿದುಕೊಳ್ಳದೆ ಅನೇಕರು ಬೋಧಿಸುವಂತವರಾಗಿದ್ದಾರೆ. ಹಾಗಾದ್ರೆ ಇಂಥ ಒಂದು ಬೋಧನೆಗೆ ಸಾವಿರಾರು ಗಟ್ಟಲೆ ಹೋಗ್ತಾರೆ. ಅಲ್ಲಿ ಏನಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ವಾಕ್ಯಕ್ಕೆ ಮನ್ನಣೆ ಇಲ್ಲ. ಇವರನ್ನು ನೋಡುವಂತ ಮನುಷ್ಯ ಕಲ್ಪಿತವಾದಂತ ಬೋಧನೆ, ತಾನು ಕಲ್ಪಿತವಾದದ್ದು. ಕೆಲವರು ಹೇಳ್ತಾರೆ ಥಿಯಾಲಜಿ ಓದ್ ಬಂದಿದ್ರೇನೆ ಅವರು ಪಾಸ್ಟ್ರು ಹಿರಿಯರು ಅಂತ. ಥಿಯಾಲಜಿ ಇರಬೇಕು, ಆದ್ರೆ ಥಿಯಾಲಜಿ ಇದ್ರೇನೆ ಒಬ್ಬ ಸೇವಕನಾಗ್ತಾನೆ, ಥಿಯಾಲಜಿ ಇದ್ದೇನೆ ಒಬ್ಬ ಬೋಧಕನಾಗ್ತಾನೆ ಅನ್ನೋದಿಲ್ಲ. ದೇವರ ಆತ್ಮನು ಬೋಧಿಸುವಾಗ ಪ್ರತಿಯೊಬ್ಬರಿಗೂ ದೇವರ ಆತ್ಮನ ವರ ಕೊಟ್ಟಿದೆ. ಆ ವರಗಳಲ್ಲಿ ದೇವರಿಗೆ ಮೊದಲನೇದಾಗಿ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದು ನೀವು ಸಾಕ್ಷಿಗಳಾಗಿರ್ಬೇಕು. ಸಾಕ್ಷಿಗಳಾಗಿ ಬಿಟ್ಬಿಟ್ಟು ಇಂತಹ ಒಂದು ಕೃತ್ಯಗಳು ಬೈಬಲ್ ನಲ್ಲಿ ಬರೆದಿದೆ, ಅದು ಯಾವುದಕ್ಕಾಗಿ ಬರೆದಿದೆ ತಿಳ್ಕೊಳ್ಳದೆ ಅನೇಕ ರೀತಿಯಲ್ಲಿ ವರ್ತಿಸುವಂತ ಸಭೆಗಳು ಇವತ್ತು ಏನಾಗಿದೆ, ಅದು ಜನ ಹೆಚ್ಚಾಗಿ ಅಲ್ಲಿ ಹೋಗ್ತಾರೆ. ಆದ್ರೆ ಸಭೆ ಕಠಿಣವಾದ ಬೋಧನೆ ಬರುವಾಗ ಯೇಸು ಕ್ರಿಸ್ತನು 5,000 ಮಂದಿಗೆ, ಬರೀ ಗಂಡಸರಿಗೆ, ಅದು 3 ಸ್ಥಳಗಳಲ್ಲಿ, ಒಂದು ಕಡೆ 4,000, ಇನ್ನೊಂದು ಕಡೆ 5 ರೊಟ್ಟಿ 2 ಮೀನನ್ನ ಹಂಚುವುದನ್ನ ನೋಡ್ತೇವೆ. ಯೋಹಾನ ಸುವಾರ್ತೆಗೆ ಬರೆದಾಗ, ಅಲ್ಲಿ ಬರುವಾಗ 6ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಕಠಿಣವಾದಂತ ವಾಕ್ಯಗಳನ್ನು ಹೇಳ್ತಾರೆ. ನಾನೇ ಜೀವವುಳ್ಳ ರೊಟ್ಟಿ, ನನ್ನ ಮಾಂಸವನ್ನು ನನ್ನ ರಕ್ತವನ್ನು ತಿನ್ನದೆ ಕುಡಿಯದೆ ಹೋದ್ರೆ ಅವರು ದೇವರ ರಾಜ್ಯಕ್ಕೆ ಹೋಗಲ್ಲ. ನಾನು ಪರಲೋಕದಿಂದ ಬಂದಂತ ಜೀವವುಳ್ಳ ರೊಟ್ಟಿಯಾಗಿದ್ದೇನೆ ಅಂತ ಹೇಳಿದಾಗ ಅನೇಕರು ಈತನನ್ನು ಹಿಂಬಾಲಿಸ್ತಿದ್ದೇನೆಂದ್ರೆ ಆತನ ಸೂಚಕ ಕಾರ್ಯಗಳನ್ನು ನೋಡುವುದಕ್ಕಾಗಿ, ಆತನ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ, ನಮ್ಮನ್ನು ವಾಸಿ ಮಾಡ್ತಾನೆ, ನಮ್ಮನ್ನು ಮುಟ್ಟುತ್ತಾನೆ. ಹಾಗೆ ಅವರನ್ನ ಹಿಂಬಾಲಿಸುವಂಥದ್ದು, ಯೇಸು ಕ್ರಿಸ್ತನ ಹಿಂಬಾಲಿಸುವಂತ ನೋಡ್ತೇವೆ. ಹಾಗೆ ಕಠಿಣ ಮಾತುಗಳು, ಕಠಿಣ ವಾಕ್ಯಗಳು ಹೇಳುವಾಗ ಎಲ್ಲ ಜನರು ಅವ್ರು ಏನಾಗ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ.
ಒಬ್ಬ ರಾಜನ್ನ ಪ್ರೀತಿಸುವಂತ ಅನೇಕ ಪ್ರಜೆಗಳು ರಾಜನ ಅವರು ಬೇರೆ ಊರಿಗೆ ಹೋದಾಗ ಆ ರಾಜ ಮತ್ತು ಅವರ ಹೆಂಡತಿ ಅವರು ಒಂದು ಸಾರಿ ಬರ್ತಾರೆ. ಅಲ್ಲಿ ನೋಡುವಾಗ ಈ ರಾಜನ್ನ ಅಷ್ಟೂ ಹೊಗಳುವಂತವ್ರು, ಅಷ್ಟೂ ಜನ ಅಲ್ಲಿ ಆತನನ್ನ ಇಷ್ಟಪಡುವಂತವ್ರು, ನಾವು ರಾಜನನ್ನ ಪ್ರೀತಿಸ್ತೇವೆ, ನಾವು ರಾಜನನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳಿ ಅಲ್ಲಿ ಇರುವಂತವಾಗ ಒಂದು ಕಡೆ ಅಲ್ಲಿ ಚಿನ್ನ ಬೆಳ್ಳಿಯನ್ನ ಹಂಚುತ್ತಾ ಇದ್ದಾರೆ ಮತ್ತು ದುಡ್ಡನ್ನು ಹಂಚುತ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಅವ್ರೇನ್ ಮಾಡ್ತಾರೆ ಅಂತ ಹೇಳುವಾಗ ಈ ರಾಜನ ಪರೀಕ್ಷೆ ಮಾಡ್ತಾನೆ. ಅಲ್ಲಿ ಹೋಗಿ ದುಡ್ಡನ್ನು ಹಂಚುವ ಹಾಗೆ ಮಾಡ್ತಾರೆ ಮತ್ತು ಚಿನ್ನ ಬೆಳ್ಳಿಯನ್ನು ಹಂಚುವ ಹಾಗೆ ಮಾಡ್ತಾರೆ. ಆಗ ಮಾಡುವಾಗ ಇಲ್ಲಿ ರಾಜನನ್ನು ಪ್ರೀತಿಸುವಂತವ್ರು ಎಲ್ಲ ಅಲ್ಲಿ ಏನಾಗ್ತಾರೆ, ಓಡೋಗ್ತಾರೆ, ಆ ಕಡೆ ಓಡೋಗ್ತಾರೆ. ಅದು ರಾಜ ಒಬ್ಬಂಟಿಗೆ ಉಳ್ತಾನೆ. ಆಗ ರಾಜನ ಹತ್ರ ಒಬ್ಬ ಇರ್ತಾನೆ. ಯಾಕಪ್ಪ ನೀನ್ ಹೋಗಲ್ಲ ಅಂತ ಹೇಳಿದಾಗ ಅವನು ಹೇಳುವಂತ ಏನಂದ್ರೆ, ರಾಜ ನೀನಿದ್ರೆ ನನಗೆ ಸಾಕು ಅಂತ. ಈಗ ಯೇಸು ಕ್ರಿಸ್ತನಿಗೆ ಹಿಂಬಾಲಿಸುವಂತವರು ಅನೇಕರು ಅದ್ಭುತ ಕಾರ್ಯಗಳನ್ನು ನೋಡಿ ಅವರು ಏನಾದ್ರು ಎಂಬುದಾಗಿ ಹೇಳುವಾಗ ಬರ್ತಿದ್ರು. ಹಾಗೆ ಯೇಸಮ್ಮ ಹೇಳ್ತಾರೆ, ನೀವು ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕಾಗಿ ನೀವು ದುಡಿಯಿರಿ. ನೀವು ನನ್ನನ್ನು ಹಿಂಬಾಲಿಸುವುದು ರೊಟ್ಟಿ ತಿಂದು ನೀವು ಹಸಿವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಎಂಬುದಾಗಿ ಹೇಳಿದಾಗ ಅವರು ಅನೇಕರು ಹಿಂಜರಿದು ಹೋದರು. ಅದರಲ್ಲಿ 70 ಮಂದಿ ಉಳಿತಾರೆ. 70 ಮಂದಿಯಲ್ಲಿ ಕೂಡ ಅವ್ರು ಏನಾಗ್ತಾರೆ ಎಂಬುದಾಗಿ ಹೇಳುವಾಗ ಅವರು ಕೂಡ ಅದರಲ್ಲಿ ಬಿಟ್ಟು ಹೋಗ್ತಾರೆ. ಅದರಲ್ಲಿ ಉಳಿದಿದ್ದು 70 ಮಂದಿಯಲ್ಲಿ ಎಷ್ಟು ಜನ ಉಳಿತಾರೆ ಎಂಬುದಾಗಿ ಹೇಳುವಾಗ 12 ಮಂದಿ ಉಳಿತಾರೆ. 12 ಮಂದಿಯಲ್ಲಿ ಯೇಸು ಕ್ರಿಸ್ತನು ಪ್ರಶ್ನೆ ಮಾಡ್ತಾನೆ, ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರಾ ಅನ್ನೋ ಪ್ರಶ್ನೆಗೆ ಅಲ್ಲಿ ಆ ಉತ್ತರ ಒಬ್ಬ ಶಿಷ್ಯನು ಕೊಡ್ತಾನೆ. ಅವನ ಹೆಸರು ಪೇತ್ರ ಎಂಬುದಾಗಿ. ಅವನು ಹೇಳುವಂತ ಮಾತೇನಂದ್ರೆ, ನಿನ್ನಲ್ಲಿ ಜೀವ ಕೊಡುವ ವಾಕ್ಯ ಉಂಟಲ್ಲ, ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಆದ್ರೂ ಪೇತ್ರ ಏನ್ ಮಾಡ್ದ? ಯೇಸು ಕ್ರಿಸ್ತನು ಸತ್ತು ಎದ್ದ ಮೇಲೆ ಅವ್ರೇನಾಯ್ತು, ಅವನು ಕೂಡ ಯೇಸು ಕ್ರಿಸ್ತನು ಸತ್ತಿದ್ದಾನೆ, ಎದ್ದು ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವನು ಒಂದು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಾದ ಮೇಲೆ ಅವನು ಮಾಡುವಂತ ಕೆಲಸ ಏನಂದ್ರೆ, ಅವನು ಮತ್ತೆ ಅವನ ಕೆಲಸಕ್ಕೆ ಹೋಗ್ತಾನೆ. ಅದೇನಂದ್ರೆ ಮೀನು ಹಿಡಿಯುವ ಕೆಲಸಕ್ಕೆ ಹೋಗ್ತಾನೆ. ಆದ್ರೂ ಯೇಸು ಸ್ವಾಮಿ ಅವನನ್ನು ಬಿಡಲ್ದೆ ಅವನ ಬಳಿಗೆ ಹೋಗಿ ಅವನನ್ನ ಪ್ರಶ್ನಿಸುವುದು, ನನ್ನನ್ನು ಪ್ರೀತಿಸ್ತೀಯ ಎಂಬುದಾಗಿ 3 ಸಾರಿ ಹೇಳಿದಾಗ ಅವನಿಗೆ ದುಃಖವಾಗಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಆದರೆ ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ. ದೇವರು ಮನುಷ್ಯರನ್ನ ಹಿಡಿಯುವ ಬೆಸ್ತರನಾಗಿ ಶಿಷ್ಯರನ್ನ ಆರಿಸಿಕೊಂಡನು ಹೊರತು ಅವ್ರೆಲ್ಲವನ್ನು ಬಿಟ್ಟು ಯೇಸು ಕ್ರಿಸ್ತನ ಜೊತೆಯಲ್ಲಿ ಹೋದರು, ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದರು. ಆದುದರಿಂದ ಯೇಸು ಕ್ರಿಸ್ತನ ಮಾರ್ಗ ಅದು ಬಹಳ ಇಕ್ಕಟ್ಟು. ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಸತ್ಯವನ್ನ, ಒಂದು ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಯಾವುದೋ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಲ್ಲಿ ಅನೇಕ ಸಂದರ್ಭದಲ್ಲಿ ಲಂಚ ತೆಗೆದುಕೊಳ್ಳುವುದಕ್ಕೆ ಸಂದರ್ಭಗಳು, ಅವಕಾಶಗಳು ಸಿಕ್ಕುವಾಗ ಅವನು ಅದನ್ನು ತಿರಸ್ಕರಿಸುವಂತವನಾಗಿರುವಾಗ ಅವನೇ ನಿಜವಾದಂತ ವಿಶ್ವಾಸಿಯಾಗಿರುತ್ತಾನೆ. ಈ ಲೋಕ ಒಂದು ರೀತಿಯಲ್ಲಿ ಮತ್ತು ಕ್ರಿಸ್ತನ ಮಾರ್ಗದಲ್ಲಿ 2 ಮಾರ್ಗದಲ್ಲಿ ನಡೆಯುತ್ತಿದ್ದಾನೆ ಅಂತ ಹೇಳಿದ್ರೆ ಅವನು ನಿಜವಾದ ವಿಶ್ವಾಸಿ ಅಲ್ಲ, ಅವನು ಕರ್ತನನ್ನು ನಿಜವಾಗಿ ಹಿಂಬಾಲಿಸುವವನಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅನೇಕರು ಈ ರೀತಿಯಾಗಿ ಅವ್ರು ಏನ್ ಮಾಡ್ತಾರೆ, ಲೋಕ ಸಂಬಂಧವಾದದ್ದನ್ನ ಅನೇಕ ಸಾರಿ ಅವರು ಬಿಡದೆ ಅವರು ಕ್ರಿಸ್ತನ ಮಾರ್ಗವನ್ನ ತಪ್ಪುವಂತವರಾಗಿದ್ದಾರೆ. ಕ್ರಿಸ್ತನ ಇಕ್ಕಟ್ಟಾದ ಮಾರ್ಗ, ಸತ್ಯದ ಮಾರ್ಗ, ಅಲ್ಲಿ ಹೋಗುವುದಕ್ಕೆ ಇಷ್ಟ ಪಡುವುದಿಲ್ಲ, ಅದು ಇಕ್ಕಟ್ಟಾಗಿ ಅನಿಸ್ತದೆ. ಆದ್ರಿಂದ ಕೆಲಸಗಳಲ್ಲಿಯೂ ಮತ್ತು ಎಲ್ಲಾ ವಿಷಯಗಳಲ್ಲಿ ಕ್ರಿಸ್ತನನ್ನು ಅನುಸರಿಸುವಂತವರು ಬಹಳ ಕಡಿಮೆ. ನಾವು ಮೊದಲು ನೋಡ್ತಾ ಇದ್ವಿ, ಈಗೇನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ.
ಅವತ್ತು ನಿಜವಾಗಿಯೂ ಓದಿ ನಿಜವಾಗೂ ಅವನು ಅನೇಕ ಕ್ಲಾಸ್ಗಳಲ್ಲಿ, ಸ್ಕೂಲ್ನಲ್ಲಿ, ಕಾಲೇಜ್ಗಳಲ್ಲಿ, ಡಿಗ್ರಿ ಕಾಲೇಜುಗಳಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ತಾನು ಓದಿ ತನಗೇನ್ ಬರುತ್ತೋ ಕಷ್ಟಪಟ್ಟು ಅದನ್ನ ಬರೆದು ಪಾಸ್ ಮಾಡ್ತಾ ಇದ್ರು. ಆದ್ರೆ ಕೆಲವರು ಏನ್ ಮಾಡ್ತಾ ಇದ್ರು ಅಂದ್ರೆ ಕಾಪಿ ಹೊಡಿತಾ ಇದ್ರು, ಅನೇಕ ಚೀಟಿಗಳನ್ನ ತಗೊಂಡೋಗಿ ಇದ್ರು. ಆದ್ರೆ ವಿಶ್ವಾಸಿ ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳ್ಕೊಂಡು ಈ ಕೆಲಸ ಮಾಡುತ್ತಂತವರು ಇದ್ದಾರೆ. ಹೇಗಾದ್ರೂ ಒಂದು ಡಿಗ್ರಿ, ಒಂದು ಕಾಲೇಜ್ ಮಾಡಿ ನಾನು ಬಹಳ ಆ ದೊಡ್ಡವನಾಗ್ಬೇಕು ಅಥವಾ ಇನ್ನು ಹೆಚ್ಚಾದ ಮಾರ್ಕ್ಸ್ ತೆಗಿಬೇಕು. ಇದು ಸತ್ಯದ ಮಾರ್ಗ ಅಲ್ಲ. ಇದೇನಂತಂದ್ರೆ ಒಂದು ಒಂದು ಏನೋ ಹೇಳ್ತಾರಲ್ಲ, ಒಂದು ಬೇರೆ ರೀತಿಯ ಬಂದಂತ ಮಾರ್ಗಗಳಾಗಿರ್ತದೆ. ಹೀಗೆ ಮಾಡುವಂತವರು ಅವರು ನಿಜವಾಗಿಯೂ ನಿಜವಾದ ವಿಶ್ವಾಸಿಗಳು ಆಗಿರ್ಲಿಕ್ಕೆ ಸಾಧ್ಯವಿಲ್ಲೆಂಬುದಾಗಿ ನಾವು ತಿಳಿದುಕೊಂಡವರಾಗಿರಬೇಕು. ಹಾಗಾದ್ರೆ ನಮ್ಮ ಒಂದು ಸಭೆಗಳಲ್ಲಿ ನಾವು ಕಠಿಣ ಬೋಧನೆಯನ್ನ ಅನುಸರಿಸುವಂತವರಾಗಿರ್ತೇವೆ. ಹೇಗೆ ಎಂಬುದಾಗಿ ಹೇಳುವಾಗ, ನಾವು ನೋಡುವಾಗ ನಮ್ಮ ಸಹೋದರರ ಸಭೆಯಲ್ಲಿ ಕ್ರಮವಾಗಿ ಆರಾಧನೆಯ ಕ್ರಮ ಅನ್ನುವುದು ಬಹಳ ಅದು ನಮಗೆ ಇರುವಂತದ್ದಾಗಿದೆ ಎಂಬುದಾಗಿ. ಅದೇನಂದ್ರೆ ಕಠಿಣ ಬೋಧನೆ ಮತ್ತು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂಥದ್ದು ಎಂಬುದಾಗಿ ನಮ್ಮ ಸಭೆಗಳಲ್ಲಿ ಬೋಧಿಸುವಂತವರಾಗಿರ್ತಾರೆ. ಎರಡನೇದಾಗಿ, ಸಭೆಯಲ್ಲಿ ಎಲ್ಲಾ ಮರ್ಯಾದೆಯ ಪ್ರಕಾರವಾಗಿ ಆರಾಧನೆ ಮಾಡಬೇಕೆಂಬುದಾಗಿ. ಮೂರನೇದಾಗಿ, ಆರಾಧನೆಯ ಕ್ರಮ ಇಲ್ಲದೆ ಹೋದ್ರೆ ಆರಾಧನೆ ಅದು ಅನ್ನಿಸ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಕ್ರಮಬದ್ಧವಾದಂತ ಆರಾಧನೆ. ನಾಲ್ಕನೇದಾಗಿ, ನಿಯಮಗಳು ನಾವು ಪಾಲಿಸಬೇಕಾಗುತ್ತೆ. ಕೆಲವು ಸಾರಿ ಅಡ್ಮಿನ್ ಎಂಬುದಾಗಿ ಹೇಳ್ಬೇಕು, ಸಭೆಯಲ್ಲಿ ಹಿರಿಯರು ಮತ್ತು ಸಹೋದರರು ಸೇರ್ಕೊಳ್ಳುವಾಗ ಡಿಕನ್ಸ್ಗಳು ಇವರು ಸೇರಿ ಅನೇಕ ಸಾರಿ ಅಡ್ಮಿನ್ ನಲ್ಲಿ ಕೆಲವು ವಿಷಯಗಳನ್ನ ಅವರು ಜಾರಿಗೊಳಿಸ್ಬೇಕಾಗ್ತದೆ. ಕೆಲವು ರೂಲ್ಸ್ಗಳು ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಅದನ್ನ ಫಾಲೋ ಮಾಡೋದಕ್ಕಾಗದೆ ಇರೋರು ಏನ್ ಮಾಡ್ತಾರೆ ಅಂದ್ರೆ, ನಮಗೆ ಇದು ಸರಿ ಇಲ್ಲ, ಸರಿ ಕಾಣೋದಿಲ್ಲ, ಈ ರೀತಿಯಾಗಿ ನಾವು ಮಾಡೋದಕ್ಕೆ ಇಷ್ಟವಿಲ್ಲ ಎಂಬುದಾಗಿ ಅವರು ಹೇಳಿ ಸಭೆಯನ್ನ ಬಿಟ್ಟು ಹೋಗುವಂತರಾಗಿರ್ತಾರೆ. ಐದನೇದಾಗಿ, ಸ್ತ್ರೀಯರು ಮೌನವಾಗಿರ್ಬೇಕಂದ್ರೆ ಈಗ ಕೆಲವು ವಿಷಯಗಳಲ್ಲಿ ಏನಪ್ಪಾ ಅಂದ್ರೆ, ಕೊರಿಂಥದವರಿಗೆ 14ನೇ ಅಧ್ಯಾಯದಲ್ಲಿ 34-35 ವಚನದಲ್ಲಿ ನಾವು ಓದ್ಕೊಂಡೆವು. ಆದ್ರೆ ಮೌನವಾಗಿರ್ಬೇಕು ಅಂತ ಅಂದ್ರೆ ಏನಂದ್ರೆ, ಹರಟೆ ಮಾಡ್ತಾ ಇದ್ರಂತೆ ಸಭೆಯಲ್ಲಿ, ಅದಕ್ಕೆ ಮಕ್ಕಳೆಲ್ಲ ಅಳಿಸ್ತಾ ಇದ್ರಂತೆ. ಅದಕ್ಕೋಸ್ಕರ ಮೌನವಾಗಿರುವಂತ ಒಬ್ರು ಬರೀತಾರೆ. ಈ ರೀತಿ ಸುಳ್ಳಾಗಿ ಬರೆಯುವಂತವರಾಗಿರ್ತಾರೆ. ಆದ್ರಿಂದ ಮೌನವಾಗಿರ್ಬೇಕು ಎಂಬುದಾಗಿ ಕೊರಿಂಥ ಸಭೆಯಲ್ಲಿ ಆ ಒಂದು ಸಭೆಯಲ್ಲಿ ಈ ರೀತಿಯಾಗಿ ಇದ್ದಿತ್ತು ಅನ್ನುವುದು ಮತ್ತು ಅನೇಕ ರೀತಿಯಲ್ಲಿ ಮಾತಾಡ್ತಾ ಇದ್ರು ಎಂಬುದಾಗಿ ಹೇಳುವಾಗ ಅದು ಮೌನವಾಗಿರ್ಬೇಕೆಂಬುದಾಗಿ. ಹಾಗೆ ನಾವು ಬರುವಾಗ 2 ಕೊರಿಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ನೋಡುವಾಗ 1 ತಿಮೋತಿ 2ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಸ್ತ್ರೀಯರು ಉಪದೇಶಿಸಬಾರದು ಮತ್ತು ಅವ್ರು ಏನ್ ಮಾಡಬಾರದು ಎಂಬುದಾಗಿ ಹೇಳುವಾಗ, ಅವರು ಮೌನವಾಗಿರ್ಬೇಕು, ಅವರು ಮಾತಾಡುವುದಕ್ಕಾಗಲಿ ಅಧಿಕಾರ ನಡೆಸೋದಕ್ಕಾಗಲಿ ಅನುಮತಿ ಇಲ್ಲ ಎಂಬುದಾಗಿ ದೇವರ ಪೌಲನು ಬರೆಯುವುದನ್ನು ನೋಡ್ತೇವೆ. ಇದು ಏನಾಗಿದೆ ಎಂಬುದಾಗಿ ಹೇಳುವಾಗ, ನಾವು ಯಾಕೆ ಈ ರೀತಿಯಾಗಿ ಇರ್ಬೇಕು, ನಾವು ಮೌನವಾಗಿರ್ಬೇಕು. ನಾವು ಇತರರ ಸಭೆಗಳಲ್ಲಿ ಕುಣಿದಾಡ್ತಾರೆ, ವಾಕ್ಯ ಹೇಳ್ತಾರೆ, ನಾವು ಹಾಡು ಹೇಳೋದು ತಪ್ಪಿಲ್ಲ ಮತ್ತು ಸಾಕ್ಷಿ ಹೇಳೋದು ತಪ್ಪಿಲ್ಲ. ಆದ್ರೆ ಲೀಡ್ ಮಾಡುವಂತ ಒಂದು ಇದು ಅಧಿಕಾರ ನಡೆಸೋದು ಅಂದ್ರೆ ಲೀಡ್ ಮಾಡೋದು, ಅದು ಪೌಲನು ಅನುಮತಿ ಇಲ್ಲ ಎಂಬುದಾಗಿ ತಿಮೋತಿಯನಿಗೆ ಬರೆದಂತ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಹಾಗಾದ್ರೆ ಈ ಒಂದು ಇದನ್ನ ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಸ್ತ್ರೀಯರು ಇರಲಾರ್ದೆ ಇರ್ಸುಮುರ್ಸಾಗಿ ಅವ್ರು ಏನ್ ಮಾಡ್ತಾರೆ ಎಂಬುದಾಗಿ ಹೇಳುವಾಗ, ಗಂಡಂದಿರನ್ನ ಕರ್ಕೊಂಡು ಬೇರೆ ಸಭೆಗೆ ಅವ್ರಿಗೆ ಅನುಕೂಲವಾದಂತ ತೀಟೆ ಕಿವಿಗಳುಳ್ಳವರಾಗಿ ತಿಮೋತಿ ಪತ್ರಿಕೆಯಲ್ಲಿ ನಾವು ನೋಡ್ತೀವಲ್ಲ, ತೀಟೆ ಕಿವಿಗಳುಳ್ಳವಾಗಿ ಅನುಕೂಲಕ್ಕೆ ತಕ್ಕ ಹಾಗೆ ಬೋಧಿಸುವಂತವರ ಕೂಟಗಳಿಗೆ ಅವರು ಹೋಗ್ತಾರೆ. ಅಂತ ಸಭೆಗಳ ಇವತ್ತು ಹೆಚ್ಚು ದೊಡ್ಡ ಸಭೆಗಳಾಗಿದೆ.
ನಮ್ಮ ಸಹೋದರರ ಸಭೆಯಿಂದ ಅನೇಕರು ಅವರು ಹೊರಟು ಹೋಗಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಬಹಳ ಈಸಿ, ಅನುಕೂಲವಾದದ್ದು, ಮತ್ತು ಯಾರು ಇವರನ್ನ ಅಲ್ಲಿ ಪ್ರಶ್ನೆ ಮಾಡೋದಿಲ್ಲ. ಆದರೆ ನಮ್ಮ ಸಭೆಗಳಲ್ಲಿ ಪ್ರತಿಯೊಬ್ಬರು ಬೆಳಿಬೇಕು, ಪ್ರತಿಯೊಬ್ಬರು ಮಾತಾಡ್ಬೇಕು. ಯವನಸ್ಥರು ಕೂಟಗಳು, ಅನೇಕ ಸ್ತ್ರೀಯರ ಕೂಟಗಳು, ಹೀಗೆ ಎಲ್ಲಾ ನಮ್ಮ ಸಭೆಗಳಲ್ಲಿದೆ. ಅನೇಕ ಬೋಧನೆಗಳು ತಿಳಿಸಿ ನೀವು ಹೇಗೆ ಕುಟುಂಬದಲ್ಲಿ ಹೇಗಿರಬೇಕು, ನೀವು ವಾಸ ಮಾಡುವ ಸ್ಥಳಗಳು ನೆರೆವರ ಮಧ್ಯದಲ್ಲಿ ಹೇಗಿರಬೇಕು, ಹಾಗೆಯೇ ನೀವು ಆಫೀಸ್ಗಳಲ್ಲಿ ಯಾವ ರೀತಿ ಇರಬೇಕು, ಶಾಲೆಗಳಲ್ಲಿ ಹೇಗಿರಬೇಕು, ಈ ರೀತಿಯಾಗಿ ಅವ್ರಿಗೆ ಬೋಧನೆಗಳನ್ನ ಮಾಡುವಾಗ ಅವರು ಒಂದು ಬೇಸರಿಕೆ ಅನಿಸಬಹುದೇನೋ. ಆದ್ರಿಂದ ಕೆಲವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಇಂಥ ಒಂದು ಅನುಕೂಲವಾದಂತ ಸಭೆಗಳಿಗೆ ಹೋಗಿದ್ದಾರೆ. ಆದ್ರೆ ಅವ್ರು ಹೆಮ್ಮೆ ಪಡ್ತಾರೆ ಏನಪ್ಪಾ ಅಂತಂದ್ರೆ, ಏನಂತ ಹೆಮ್ಮೆ ಪಡ್ತಾರೆ ಅಂದ್ರೆ, ನಾವು ಇಷ್ಟು 5,000 ಜನ ಬರ್ತಾರೆ, ಅಲ್ಲಿಗೆ ಹೋಗ್ತೀವಿ, ನಾವು 3 ಅವರವರ ಒಂದು ಪಾಸ್ಟರ್ಗಳ ಹೆಸರನ್ನ ಹೇಳ್ತಾರೆ. ಅದು ಕ್ರಮಬದ್ಧವಾದಲ್ಲ. ಒಬ್ಬ ನಾಯಕ, ಸಾವಿರಾರು ಮಂದಿ, ಆ ನಾಯಕ ಬಿದ್ರೆ ಸಾವಿರಾರು ಮಂದಿನೂ ಬಿದ್ದೋಗ್ತಾರೆ. ಆ ಒಬ್ಬ ನಾಯಕನ ಇಟ್ಕೊಳ್ಳೋದು, ಅವನ್ ಏನ್ ಹೇಳ್ತಾನೋ ಅವನನ್ನೇ ನೋಡೋದು. ಯೇಸು ಕ್ರಿಸ್ತನನ್ನ ನೋಡುವುದಿಲ್ಲ. ವಾಕ್ಯಗಳನ್ನು ಪರಿಶೀಲಿಸಿ ಇವನು ಹೇಳ್ತಾ ಇರೋದು ಸರಿ ಇಲ್ಲ, ಅವನು ಏನ್ ಹೇಳ್ತಾನೋ ಅದನ್ನಾಗೆ ಕುಣಿಯೋದು, ಅವನು ಡ್ಯಾನ್ಸ್ ಆಡೋ ಅಂದ್ರೆ ಆಡೋದು, ಅಥವಾ ಅವನ್ ಡ್ಯಾನ್ಸ್ ಆಡ್ತಾರೆ ಅವನ ಜೊತೆ ಸೇರ್ಕೊಂಡು ಆಡೋದು. ಹಾಗೆ ಒಬ್ಬ ಯುವಕ ಸಿಕ್ಕಾಕೊಂಡ, ಅವನು ಯಾವುದೋ ವಿಷಯದಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರಿಂದ ಅಂತ ರೀತಿಯಲ್ಲಿ ಮರಳುಗೊಳಿಸುವಂತವರಾಗಿದ್ದಾರೆ ಸೇವಕರು ಅಂತ ಹೇಳಿದ್ರೆ. ನಾನು ವಾಕ್ಯದಲ್ಲಿ ನೋಡ್ತಾ ಇದ್ದೆ, ಸೈತಾನನು ಕೂಡ ಬೆಳಕಿನ ವೇಷ ಹಾಕೋ ಬರ್ತಾರೆ. ಹಾಗೆ ಇವತ್ತು ಅನೇಕರು ಸೇವಕನಂತ ಹೇಳ್ಕೊಂಡು ವೇಷ ಹಾಕೊಂಡು ಬರ್ತಕ್ಕಂಥವ್ರು ಅನೇಕರಿದ್ದಾರೆ. ಆದ್ರಿಂದ ನಾವು 7ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತೇವೆ. ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ, ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದ್ರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ, ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಹಾಗೆ ಇವೆಲ್ಲ ನೋಡುವಾಗ ಸುಳ್ಳು ಬೋಧಕರು ಸುಳ್ಳು ವಾಕ್ಯಗಳನ್ನ ಅವರು ಎತ್ತಿ ಬೈಬಲ್ ಅಲ್ಲಿ ಇರೋದೇ ತೋರಿಸಿ ಅವರು ಮಂಕು ಮಾಡಿ ಅನೇಕರನ್ನು ಹಿಡ್ಕೊಂಡು ಹೋಗುವಂತವ್ರು ಆಗಿರ್ತಾರೆ. ಕುರಿವೇಷ ಹಾಕೊಂಡು ಬರ್ತಾರೆ, ವಿಶ್ವಾಸಿ ತರನೇ ನಟಿಸ್ತಾರೆ, ಸೇವಕರ ಹಾಗೆ ನಟಿಸ್ತಾರೆ, ಬಹಳ ಭಕ್ತಿವಂತರೆಂಬುದಾಗಿ ನಡೆಸ್ತಾರೆ. ಆದ್ರೆ ಇವರೆಲ್ಲರೂ ಹೇಗಿದೆ ಅಂದ್ರೆ ಹಿಡ್ಕೊಂಡು ಹೋಗುವಂತವ್ರು ಆಗಿರ್ತಾರೆ. ಆದ್ರಿಂದ ನಾವು ಎಷ್ಟೇ ಕಠಿಣವಾದರೂ ಸಭೆಯನ್ನು ರೂಢಿಯಾಗಿ ಬಿಟ್ಟು ಬಿಡದೆ, ನಾವು ಇಬ್ರಿಯ ಪತ್ರಿಕೆಯಲ್ಲಿ ನೋಡಿದ ಹಾಗೆ 10:24 ನೋಡ್ತೇವೆ, ನಾವು ಸಭೆಯನ್ನು ರೂಢಿಯಾಗಿ ಬಿಟ್ಟು ಬಿಡದೆ ಇದೇ ಸತ್ಯ ವಾಕ್ಯವನ್ನು ಪರಿಶೀಲಿಸಿ ನಾವು ತಿಳಿದುಕೊಳ್ಳುವಂತವ್ರು ಆಗಿರುವಂತವ್ರು ಆಗಿರ್ಬೇಕು. ಆದ್ರಿಂದ ಅಪೊಸ್ತಲರ ಕಾರ್ಯದಲ್ಲಿ ನೋಡ್ತೇವೆ, ಬೋಧನೆ ಮಾಡುವಾಗ ಅವ್ರು ಪರಿಶೀಲಿಸಿ ಅವರ ಎಲ್ಲವನ್ನ ಅವರು ತಿಳ್ಕೊಳ್ತಾ ಇದ್ರು, ವಾಕ್ಯ ಓದಿ ತಿಳ್ಕೊಳ್ತಾ ಇದ್ರು. ಆದ್ರಿಂದ ಹೆಚ್ಚು ವಾಕ್ಯಗಳನ್ನ ನಾವು ಕಲ್ತ್ಕೊಳ್ಳುವುದಾದ್ರೆ, ಜ್ಞಾನದಲ್ಲಿ ಇರುವುದಾದ್ರೆ, ಖಂಡಿತವಾಗಿಯೂ ನಾವು ಹೇಗಿರ್ತೀವಿ ಅಂತಂದ್ರೆ ಅದನ್ನ ಇನ್ನು ಈ ಸುಳ್ಳು ಬೋಧಕರು ಬರುವಾಗ ಅವರಿಗೆ ಉತ್ತರಿಸುವುದಕ್ಕೆ ನಾವು ಸಿದ್ಧರಾಗ್ತೇವೆ. ಹಾಗೆ ನಾವು ಉತ್ತರಿಸ್ಬೇಕಾದ್ರೆ ವಾಕ್ಯದಲ್ಲಿ ಬೆಳಿಬೇಕು. ಕಠಿಣ ಬೋಧನೆ ಅಂದ್ರು ಅದನ್ನ ನಾವು ತಿಳ್ಕೊಂಡವರಾಗಿರ್ಬೇಕು. ನಾವು ನಡೆಯುವುದಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವೇನಾಗ್ಬೇಕಂತಂದ್ರೆ ಈ ಬೋಧನೆಗಳನ್ನ ಅನುಸರಿಸಿ ನಡೆಯುವುದರಿಂದ ದೇವರಿಗೆ ಮಹಿಮೆ ಪಡಿಸ್ತೇವೆ. ನಾವು ಇನ್ನೊಬ್ಬನ ಮೆಚ್ಚಿಸೋದಲ್ಲ, ದೇವರು ಇದೇ ಮಾರ್ಗ, ಇಂಥವರೇ ಆಗಿರ್ಬೇಕು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳಿದ ಹಾಗೆ 4ನೇ ಅಧ್ಯಾಯದಲ್ಲಿ ಆರಾಧಿಸುವವರು ಇಂಥವರೇ ಆಗಿರ್ಬೇಕು, ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಿಂದಲೇ ಅನ್ನುವಾಗ ನಿನ್ನ ಆತ್ಮವು ಅದು ಪರಿಶುದ್ಧವಾಗಿರ್ಬೇಕು, ದೇವರ ವಾಕ್ಯಕ್ಕನುಸಾರವಾಗಿ ನಡೆದುಕೊಂಡವಂತ ಆತ್ಮವಾಗಿರ್ಬೇಕು. ದೇವರನ್ನು ಆರಾಧಿಸಬೇಕಾದ್ರೆ ಆತ್ಮದಿಂದ ಆತನನ್ನು ಮೆಚ್ಚಿಸುವ ರೀತಿಯಲ್ಲಿ ಆರಾಧನೆ ಮಾಡಬೇಕು. ನಮ್ಮ ಇಷ್ಟ ಬಂದಾಗೆ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಆರಾಧಿಸುವಂತವರು ಆಗಿರಬಾರದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಆದುದರಿಂದ ನಾವು ನೋಡ್ಬೇಕಾದ್ರೆ ಇಲ್ಲಿ ದೇವರ ವಾಕ್ಯಕ್ಕೆ ನಾವು ಕಿವಿಗೊಟ್ಟವರಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವಂತವ್ರು ಆಗಿರ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಇಕ್ಕಟ್ಟಾದ ಮಾರ್ಗ ಎಂಬುದಾಗಿ ಹೇಳುವಾಗ ಅದು ಬಹಳ ಕಷ್ಟಕರವಾದ ಮಾರ್ಗ. ಕಷ್ಟಗಳು ಉಂಟು, ಅಲ್ಲಿ ದುಃಖಗಳು ಉಂಟು, ಅಲ್ಲಿ ಕಣ್ಣೀರುಗಳು ಉಂಟು. ಆದರೂ ಜಯಿಸಿ
ಅದನ್ನ ಜಯಿಸಿ ನಾವು ಮುಂದೆ ಹೋದರೆ ಅಲ್ಲಿ ನಮಗೆ ನಿತ್ಯ ಜೀವದ ಆ ಒಂದು ಕಂಡುಕೊಳ್ತೇವೆ, ಆ ಪರಲೋಕವನ್ನ ಕಂಡುಕೊಳ್ತೇವೆ. ನಾವು ಮರಣದ ನಂತರ ಅಲ್ಲಿ ಸಂತೋಷವಾದಂತ ಒಂದು ಪಟ್ಟಣವನ್ನ ನಾವು ನೋಡ್ತೇವೆ. ಯಾಕೆ ಪೌಲನು ಬರೀತಾನೆ ಇಬ್ರಿಯರಿಗೆ ಬರೆದಾಗ, ಇಲ್ಲಿ ಶಾಶ್ವತವಾದ ಪಟ್ಟಣ, ಇದನ್ನು ನೋಡ್ಕೊಂಡು ನೀವು ಸತ್ಯವನ್ನ ಬಿಟ್ಟು ಬಿಡ್ಬೇಡ್ರಿ, ಸತ್ಯವನ್ನ ನಂಬಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಸತ್ಯವನ್ನ ಅನುಸರಿಸುವಾಗ ನೀವು ಆ ಒಂದು ಪರಲೋಕ ರಾಜ್ಯಕ್ಕೆ ಪರಿಶುದ್ಧರಾಗಿ ನೀವು ಸೇರುವಂತವರಾಗಿದ್ದೀರಿ. ಆದ್ರಿಂದ ಈ ಲೋಕದಲ್ಲಿ ನಿಮಗೆ ಇದು ಶಾಶ್ವತವಾದ ಪಟ್ಟಣ ಅಲ್ಲ, ಮುಂದೆ ಬರುವ ಪಟ್ಟಣವನ್ನ ನಾವು ಎದುರು ನೋಡುತ್ತಾ ಈ ಪ್ರಯಾಣದಲ್ಲಿ ನಾವು ಸಾಗುವಂತವ್ರು ಆಗಿರ್ತೇವೆ. ಆದ್ರಿಂದ ನಾವು ಆ ಒಂದು ಪಟ್ಟಣವನ್ನ ನಾವು ನೋಡುವಾಗ ಇಲ್ಲಿ ಯಾವ ರೀತಿ ಯೇಸು ಕ್ರಿಸ್ತನನ್ನ ಕಂಡಾಗ ಪದ್ಮೋಸ್ ದ್ವೀಪದಲ್ಲಿ ಯೋಹಾನನು ಆ ಪದ್ಮೋಸದಲ್ಲಿ ಕಾಣಿಸ್ಕೊಂಡು ಸತ್ತವನಾಗಿ ಬಿದ್ದನೆಂಬುದಾಗಿ ನೋಡ್ತೇವೆ. ಆದ್ರಿಂದ ಯೇಸು ಕ್ರಿಸ್ತನನ್ನು ಆತನು ಪುನರುತ್ಥಾನಾಗಿ ಎದ್ದು ಬಂದದ್ದನ್ನ ಅವನು ನೋಡುವಾಗ ಒಂದು ದೊಡ್ಡ ಆಶ್ಚರ್ಯ, ಆತನನ್ನು ಇರುವ ಪ್ರಕಾರವೇ ಆತನು ನೋಡುವಾಗ ಒಂದು ಆಶ್ಚರ್ಯ ಅವನಲ್ಲಿ ಸತ್ತವನಾಗಿ ಆದನು ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಯೇಸು ಕ್ರಿಸ್ತನ ಆ ಒಂದು ಪರಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಕಾಣುವುದಕ್ಕಾಗಿ ನಾವು ಹೊರಡುತ್ತಿದ್ದೇವೆ. ನಮ್ಮ ರಾಜಾದಿರಾಜನನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮನ್ನು ಪಾಪದಿಂದ ವಿಮೋಚಿಸಿದಂತ ರಕ್ಷಕನನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಪರಲೋಕದ ರಾಜನು ವೈಭವದಿಂದ ತುಂಬಿರ್ತಕ್ಕಂಥ ಆ ನಾಡಿಗೆ ನಾವು ಹೊರಡ್ತಾ ಇದ್ದೇವೆ. ಹಾಗಾದ್ರೆ ಹೋಗುವಂತವ್ರು ಸಂತೋಷದಿಂದ ನಿರೀಕ್ಷೆ ಉಳ್ಳವರಾಗಿ ಲೋಕದಲ್ಲಿ ನಾವು ಪ್ರಯಾಣ ಮಾಡುವಂತವರಾಗಿರ್ಬೇಕು. ಹಾಗಾದ್ರೆ ಯೇಸು ಕ್ರಿಸ್ತನನ್ನ ನೋಡುವುದಕ್ಕಾಗಿ ನಾವು ಹೋಗುವಾಗ ಈ ಇಕ್ಕಟ್ಟಾದ ಮಾರ್ಗ ಬಹಳ ಮುಖ್ಯವಾದದ್ದು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ನಾವು ಸ್ವಲ್ಪ ಜನರೇ, ನೀವು ಬಹಳ ಜನರೆಂದು ನಿಮ್ಮನ್ನು ಆರಿಸ್ಕೊಂಡಿಲ್ಲ ಇಸ್ರಾಯೇಲ್ ಜನರೇ, ನೀವು ಸ್ವಲ್ಪ ಮಂದಿ ಎಂದೇ ಆರಿಸ್ಕೊಂಡಿದ್ದೇನೆಂಬುದಾಗಿ. ಹಾಗಾದ್ರೆ ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ, ನಾವು ನೋಡಬೇಕೆಂಬುದಾಗಿರುವಾಗ ನಾವು ಯಾವ ರೀತಿಯಾಗಿ ನಾವು ಹೋಗುವಂತರಾಗಿರ್ತೇವೆ ಎಂಬುದಾಗಿ ಇಲ್ಲಿ ನೋಡುವಂತರಾಗಿದ್ದೇವೆ. ನಾವು ಒಂದು ಸ್ವಲ್ಪ ವಾಕ್ಯವನ್ನ ಪ್ರಕಟಣೆಯಲ್ಲಿ ನೋಡೋಣ. 20ನೇ ಅಧ್ಯಾಯ 22:15 ಓದಿ. ಇಪ್ಪತ್ 21:15 ಸಾರಿ, 21ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 25ನೇ ಅಧ್ಯಾಯ 19ರಿಂದ ಓದಿ. 15 ಬೇಡ, ಅದು ಬಹಳ ಆಗುತ್ತೆ. ಸಿಕ್ಕಿದರು ಓದಿ. ಪಟ್ಟಣದ ಪ್ರಕಾರದ ಅಸ್ಥಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೇ ಅಸ್ಥಿವಾರವು ವಜ್ರ, ಎರಡನೆಯದು ವೈಡೂರ್ಯ, ಮೂರನೆಯದು ಪಚ್ಚೆ, ನಾಲ್ಕನೇದು ಪದ್ಮರಾಗ, ಐದನೇದು ಗೋಮೇಧಕ, ಆರನೇದು ಮಾಣಿಕ್ಯ, ಏಳನೇದು ಪೀತರತ್ನ, ಎಂಟನೇದು ಬೇರುಲ, ಒಂಬತ್ತನೇದು ಪುಷ್ಯರಾಗ, ಹತ್ತನೇದು ಗರುಡ ಪಚ್ಚೆ, 11ನೇದು ಇಂದ್ರನೀಲ, 12ನೇದು ನೀಲಸ್ಫಟಿಕ. 12 ಮುತ್ತುಗಳಾಗಿದ್ದವು. ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು. ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಯಾಕಂದ್ರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು, ಯಜ್ಞದ ಕುರಿಯಾದ ಆತನು ಅದರ ದೇವಾಲಯವಾಗಿದ್ದಾರೆ. ಪಟ್ಟಣಕ್ಕೆ ಬೆಳಕು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದ ಆತನೇ ಅದರ ದೀಪವು. ಎಂತ ಒಂದು ಪಟ್ಟಣ ನಾವು ನೋಡ್ಬೇಕಂತಂದ್ರೆ ಅದನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅಲ್ಲ. ಯೇಸು ಕ್ರಿಸ್ತನು ರಕ್ತ ಕೊಟ್ಟು ನಮ್ಮನ್ನು ಸಂಪಾದನೆ ಮಾಡಿದ್ದಾನೆ. ನಾವು ನಮ್ಮ ಸ್ವಂತ ಸೊತ್ತಲ್ಲ, ದೇವರ ಸೊತ್ತು. ಆದರೆ ನಾವು ಆ ಪಟ್ಟಣಕ್ಕೆ ಹೋಗ್ಬೇಕು ಅನ್ನೋದಿದ್ರೆ ಈ ಲೋಕದಲ್ಲಿ ಇಕ್ಕಟ್ಟಾದ 2 ಬಾಗಿಲನ್ನ ದೇವರು ಇಟ್ಟಿದ್ದಾನೆ. ಒಂದು
ಇಕ್ಕಟ್ಟಾದ ಬಾಗಿಲು, ಇನ್ನೊಂದು ಅದು ನಾಶನದ ಬಾಗಿಲು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಈ ಇಕ್ಕಟ್ಟಾದ ಬಾಗಿಲಿನಲ್ಲಿ ಏನನ್ನಿರುತ್ತೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. 2 ತಿಮೋಥಿ 3ನೇ ಅಧ್ಯಾಯ 12ನೇ ವಚನ. ಸಿಕ್ಕಿದವರು ಓದಿ. 2 ತಿಮೋಥಿ 3ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಇಲ್ಲಿ ನೋಡುವಾಗ ಕ್ರಿಸ್ತನಲ್ಲಿ ಜೀವಿಸ್ಬೇಕು ಅಂತ ಬರೋರು, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಬ್ಯಾಪ್ಟಿಸಮ್ ತಗೊಂಡಿದ್ದೇನೆ, ನಾನು ಬೈಬಲ್ ಓದ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಸುಖವಾಗಿ ಇರಬೇಕು. ಅವನು ಬಂಗ್ಲಾ ಕಟ್ಟಿದ, ನಾನು ಬಂಗ್ಲಾ ಕಟ್ಟಬೇಕು, ಅವನ ಆಸ್ತಿ ತಗೊಂಡ್ರೆ ನಾನು ಆಸ್ತಿ ಮಾಡ್ಬೇಕು, ಅವನ್ ಕಾರ್ ತಗೊಂಡಿದ್ರೆ ನಾನು ಕಾರ್ ತಗೊಳ್ಬೇಕು. ಅದು ಕಾರ್ನಲ್ಲಿ ವಿಧವಾದಂತ ಕಾರ್ಗಳು, ಬೆಲೆ ಕೊಟ್ಟು ತಗೊಳ್ಳೋದಕ್ಕೆ ಪ್ರಯಾಸ ಮಾಡ್ತಾರೆ. ಸುಖದಿಂದ ಇರಬೇಕು. ಸೇವೆಗೆ ಹೋಗದೆ, ಒಬ್ರಿಗೆ ಸುವಾರ್ತೆ ಹೇಳಕ್ಕಾಗದೆ ಭಯ ಪಟ್ಕೊಂಡು, ಯಾರು ಏನ್ ಹೇಳ್ಬಿಡ್ತಾರೋ, ಯಾರು ಏನ್ ಮಾತಾಡ್ಬಿಡ್ತಾರೋ, ಈ ಒಂದು ಭಯದ ಜೀವಿತ. ಆದ್ರೆ ಹಣ ಆಸ್ತಿಗಳಲ್ಲಿ ಸುಖದ ಜೀವಿತ. ಇಂಥವರು ಹಿಂಸೆ ಪಡೋದಕ್ಕೆ ಇಷ್ಟ ಪಡೋದಿಲ್ಲ. ಆದ್ರೆ ಪೌಲನು 11ನೇ ಅಧ್ಯಾಯದಲ್ಲಿ ನೀವು ನೋಡ್ಬೋದಾದ್ರೆ, ಕೊರಿಂಥ ಪತ್ರಿಕೆಯಲ್ಲಿ ಅನೇಕ ಹಿಂಸೆ ಇಕ್ಕಟ್ಟುಗಳಲ್ಲಿ ಹಾದು ಹೋದನು. ಯಾಕಂದ್ರೆ ಯೇಸು ಕ್ರಿಸ್ತನನ್ನ ಆತನು ಕಂಡುಕೊಂಡಿದ್ದು. ಆದ್ರಿಂದ ಯೇಸು ಕ್ರಿಸ್ತನನ್ನು ಕಂಡುಕೊಂಡಂತ ಪೌಲನು ಬಲವಾದ ರೀತಿಯಲ್ಲಿ ಸುವಾರ್ತೆಯನ್ನ ಸಾರ್ತಾ ಬಂದನೆಂಬುದಾಗಿ ನೋಡ್ತೇವೆ. ಸಾರೋದೇ ನನ್ನ ಋಣ ಎಂಬುದಾಗಿ. ಆದ್ರಿಂದ ಅನುಕೂಲ ಇಲ್ಲದೆ ಇರ್ಲಿ, ನಾನು ಸುವಾರ್ತೆ ಸಾರ್ತೀನಿ ಎಂಬುದಾಗಿ ಹೇಳ್ತಾನೆ ಮತ್ತು ಅದರಂತೆ ಬರಿತಾನೆ. ನೀವು ಸಾರಿರಿ, ಅನುಕೂಲ ಇಲ್ಲದೆ ಇರುವಾಗ್ಲೂ ನೀವು ಸುವಾರ್ತೆಯನ್ನ ಸಾರಿರಿ. ಯಾಕೆ ಹೇಳ್ತಾನೆ ಅಂದ್ರೆ, ಇಂಥ ದೊಡ್ಡ ದೇವರು, ಇಂಥ ರಕ್ಷಕ ನಮಗೆ ಬೇರೆ ಯಾವ ಧರ್ಮದಲ್ಲೂ, ಯಾವ ಜಾತಿಯಲ್ಲೂ, ಯಾವ ಊರಲ್ಲೂ ಸಿಕ್ಕಲ್ಲ. ಆದ್ರೆ ಯೇಸು ಕ್ರಿಸ್ತನು ನಮಗೆ ಸಿಕ್ಕಿದ್ದಾನೆ. ಎಂತ ಭಾಗ್ಯವಂತರು ನಾವು. ಯೇಸು ಕ್ರಿಸ್ತನ್ ನಂಬಿದಂತ ನಾವೇ ಭಾಗ್ಯವಂತರು. ಆ ಪರಲೋಕದ ಪಟ್ಟಣಕ್ಕೆ ನಾವು ಹೋಗುವಂತವರಾಗಿದ್ದೇವೆ, ಸಂಚಾರ ಮಾಡ್ತಿದ್ದೇವೆ, ಪ್ರಯಾಣ ಮಾಡ್ತಿದ್ದೇವೆ. ಈ ಪ್ರಯಾಣದಲ್ಲಿ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗ್ತಾ ಇದ್ದೇವೆ. ಆದ್ರಿಂದ ಒಳಕ್ಕೆ ಹೋಗುವಂತವರು ಕ್ರಿಸ್ತನಲ್ಲಿ ಅವ್ರಿಗೇನಾಗಿದೆ, ಅವ್ರಿಗೆ ಇಕ್ಕಟ್ಟು, ಅನೇಕ ತೊಂದರೆಗಳು ಇದೆ ಎಂಬುದಾಗಿ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನ. ಹೇಗಂದರೆ ಮಗನಿಗೂ ತಂದೆಗೂ, ಮಕ್ಕಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಏನಂತಂದ್ರೆ, ಇಲ್ಲಿ ಕುಟುಂಬದಲ್ಲಿ ಈ ಹಿಂಸೆಗಳೇ ಇರ್ತವೆ. ಕುಟುಂಬದಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಸಮಾಧಾನ, ಒಬ್ಬ ವಿಶ್ವಾಸಿ ಸಮಾಧಾನ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಮನೆಯಲ್ಲೇ ಅವರ ತಾಯಿ ವಿರೋಧವಾಗಿರ್ತಾರೆ, ತಂದೆ ವಿರೋಧವಾಗಿರ್ತಾರೆ. ರಕ್ಷಣೆ ಹೊಂದದೇ ಇದ್ರೆ ಕುಟುಂಬಗಳಲ್ಲಿ ಬಹಳ ಹಿಂಸೆಯನ್ನ ಅನುಭವಿಸ್ಬೇಕಾರೆ. ಇದು ನನ್ನ ಅನುಭವ. ನಾನು ಕ್ಯಾಥಲಿಕ್ ಕುಟುಂಬದಿಂದ ಬಂದಂತವನು. ಬಹಳವಾದಂತ ಎದುರಿಸುವಿಕೆ ನಾನು ಎದುರಿಸಿದ್ದೇನೆ. ನಾನು ಕರ್ತನಿಗಾಗಿ ನಿಂತಿದ್ದೇನೆ. ಒಂದು ಮಾತು ಬರೆದಿದ್ದೆ ನಾನು ಡೈರಿನಲ್ಲಿ, ನಾನು ಸತ್ತೋದ್ರೆ ದಯವಿಟ್ಟು ನೀವು ನಿಮ್ಮ ಇದರಲ್ಲಿ ಸಂಸ್ಕೃತಿಯಲ್ಲಿ ಮಾಡಬೇಡ್ರಿ, ನಾವು ಸತ್ತರೆ ಎಲ್ಲಾದ್ರೂ ಹಾಕ್ರಿ, ಆದ್ರೆ ಕರ್ತನಿಗಾಗಿ ನಾನು ಜೀವಿಸ್ಬೇಕು, ಆತನ ಮಹಿಮೆ ಬೆಳೆಸ್ಬೇಕಂತೇಳಿ ಕರ್ತನಿಗಾಗಿ ಎಷ್ಟೋ ಬಲವಂತ ಮಾಡಿದ್ರು, ವಾಪಸ್ ಬಾ ಅಂತ ಹೇಳಿ ನಾನು ಹೋಗ್ಲಿಲ್ಲ. ಕೆಲಸ ಕೊಡ್ತೀನಂದ್ರೂ ಹೋಗ್ಲಿಲ್ಲ. ಕರ್ತನಿಗಾಗಿ ನಾನು ಜೀವಿಸಿ, ಕರ್ತನಿಗಾಗಿ ನಾನು ಇದುವರೆಗೂ ಸಾಕ್ಷಿಯಾಗಿದ್ದೇನೆ. ಯಾಕಂತಂದ್ರೆ ಕುಟುಂಬದಲ್ಲಿ ಈ ರೀತಿ ರಕ್ಷಣೆ ಹೊಂದದೇ ಇದ್ರೆ ಕಿರ್ಚಾಡ್ತಾರೆ. ಗಂಡ ರಕ್ಷಣೆ ಹೊಂದಿದ್ರೆ ಹೆಂಡತಿ ಕಿರ್ಚಾಡ್ತಾಳೆ, ಹೆಂಡತಿ ರಕ್ಷಣೆ ಹೊಂದಿದ್ರೆ ಗಂಡಗ ರಕ್ಷಣೆ ಹೊಂದಿಲ್ಲ ಅಂದ್ರೆ ಕಿರ್ಚಾಡ್ತಾರೆ. ಇವೆಲ್ಲ ಏನಾಗುತ್ತೆ ಅಂದ್ರೆ ಇವೊಂದು ಸಾಕ್ಷಿ ತೆಗಿಯಕ್ಕೆ ಹೋಗ್ತಾರೆ. ಆದ್ರಿಂದ ಏನೇ ಆದ್ರೂ ನಾವು ಕರ್ತನಿಗಾಗಿ ಮೌನವಾಗಿ ಜೀವಿಸುವಂತವ್ರು ಆಗಿರ್ಬೇಕೆಂಬುದಾಗಿ ನಾವು ನೋಡ್ತೇವೆ. 2ನೇ ಅಧ್ಯಾಯ 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇ.
ಇಲ್ಲಿ ಏನ್ ತಿಳ್ಕೊಳ್ತೀವಿ ಅಂದ್ರೆ, ಕ್ರಿಸ್ತ ನಂಬಿಕೆಯಿಲ್ಲದೆ ಇರುವಂತವರಿಂದ ನಾವು ಬೇರ್ಪಟ್ಟು ಜೀವಿಸ್ಬೇಕಾಗತ್ತೆ. ಲೋಕದಲ್ಲಿದ್ರೂ ನಾವು ಲೋಕದವರಲ್ಲ, ಲೋಕದವರಾಗಿದ್ದರೆ ಲೋಕವು ನಮ್ಮನ್ನು ಪ್ರೀತಿಸುತ್ತಿತ್ತೆಂಬುದಾಗಿ ಯೋಹಾನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ನಾವು ಲೋಕದವರಲ್ಲ, ಆದ್ರಿಂದ ಲೋಕವು ನಮ್ಮನ್ನು ದ್ವೇಷಿಸುತ್ತದೆ. ಆಗ ದ್ವೇಷ ಮಾಡೋದ್ರಿಂದ ನಮಗೆ ಅನೇಕ ರೀತಿಯಲ್ಲಿ ನಷ್ಟಗಳು ಕೂಡ ಉಂಟಾಗಬಹುದು. ಆದ್ರಿಂದ ನಾವು ಕರ್ತನ ಮಾರ್ಗದಲ್ಲಿ ನಡೆಯುವಂತರಾಗಿರುವಾಗ ನಾವು ಒಬ್ಬಂಟಿಗರಾಗಿರಬಹುದು. ನಮ್ಮನ್ನು ಎಲ್ಲರೂ ಬಿಟ್ಟು ಅವರು ಬೇರೆ ಆಗಿರಬಹುದು, ನಮ್ಮನ್ನು ಅಥವಾ ಮನೆಯಿಂದನೇ ಅವರು ಓಡಿಸ್ಬೋದು. ಹೀಗಿರೋ ಸಮಯದಲ್ಲಿ ನಾವು ಕರ್ತನಿಗಾಗಿ ಜೀವಿಸ್ಬೇಕು ಎಂಬುದಾಗಿ ನಾವು ಇಲ್ಲಿ ನೋಡುವಂತವನಾಗಿದ್ದೇವೆ. ಹಾಗಾದ್ರೆ ಇಲ್ಲಿ ಮಾರ್ಕನ್ ಬರೆಸುವಾರ್ತೆ, ಮತ್ತಾಯನ ಬರೆಸುವ 16ನೇ ಅಧ್ಯಾಯ 24ನೇ ವಚನ ಓದಿ. ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯಾವನಾದರೂ ನನ್ನ ಹಿಂಬಾಲಿಸಬೇಕಾದ್ರೆ ತನ್ನನ್ನು ನಿರಾಕರಿಸಬೇಕು. ನಾವು ಯಾಕಂದ್ರೆ ಕೆಲವು ಸಾರಿ ಕ್ರಿಸ್ತನಲ್ಲಿ ದೇವರಲ್ಲಿ ಹೆಚ್ಚಳ ಪಡೋದಿಲ್ಲ, ತಾನು ಅನ್ನುವುದಾಗಿ ನಿರಾಕರಿಸೋದಿಲ್ಲ. ಸ್ವಲ್ಪ ಜ್ಞಾನ, ದೇವರ ವಾಕ್ಯಗಳ ಜ್ಞಾನತ ಏನಾದ್ರೂ ಇದ್ರೆ ನಾನೇ ಜ್ಞಾನಿ ಅಂತ ತಿಳ್ಕೊಂಡವನು ಇದ್ದಾನೆ. ಇಂಥವ್ರಿಗೆ ಏನಂತಂದ್ರೆ ಮರ್ಯಾದೆ ಕೊಡಬೇಕು, ಈ ರೀತಿಯಾಗಿ ಅವರು ಮರ್ಯಾದೆಯನ್ನ ಬಯಸ್ತಾರೆ. ಆದ್ರೆ ಅವರು ಕಷ್ಟಗಳನ್ನ ಅನುಭವಿಸೋದಕ್ಕಾಗ್ಲಿ ಅಲ್ಲ, ಅವರು ಗುರುಗಳಾಗಿರುವಂತೆ ಉಪದೇಶಕರಾಗಿರುವುದಕ್ಕೆ ಇರ್ತಾರೆ. ಆದ್ರೆ ದೇವರ ವಾಕ್ಯದಲ್ಲಿ ನೋಡುವಾಗ ತನ್ನನ್ನು ತಾನು ಎಂಬುದು ನಿರಾಕರಿಸ್ಬೇಕು. ಆದ್ರಿಂದ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ, ಶಿಲುಬೆಯನ್ನ, ತನ್ನ ಶಿಲುಬೆ ಅಂದ್ರೆ ಶಿಲುಬೆ ಅನ್ನೋದು ಸುಲಭ ಅಲ್ಲ, ಶಿಲುಬೆಯ ಮಾರ್ಗ ಅದು ಬಹಳ ಕಷ್ಟಕರವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಶಿಲುಬೆ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಎಲ್ಲವೂ ಇರ್ತದೆ. ಯೇಸು ಕ್ರಿಸ್ತನು ಏನೇನು ಅನುಭವಿಸಿದನೋ ಅದೆಲ್ಲವೂ ನಮಗಿರುತ್ತದೆ, ಅದನ್ನ ನಾವು ತಿಳ್ಕೊಳ್ಳಲ್ಲ. ಶಿಲುಬೆ ಅಂದ್ರೆ ಒಂದು ಕ್ರಾಸು, ಅದನ್ನ ಮರೆದು ಹೊತ್ಕೊಂಡು ಹೋಗ್ಬಿಡೋದಲ್ಲ. ಇದರಲ್ಲಿ ಮಾಡ್ತಾ ಇರ್ತಾರೆ ಕ್ಯಾಥಲಿಕ್, 1ನೆಯ ಸ್ಥಳ, 2ನೆಯ ಸ್ಥಳ, 3ನೆಯ ಸ್ಥಳ ಅಂತ. ಅದಲ್ಲ, ಆ ತರ ಶಿಲುಬೆ ಅಲ್ಲ. ನಿನಗೆ ಅಪಮಾನ, ನಿಂದೆ, ಅವಮಾನ ಎಲ್ಲವೂ ಬರ್ತದೆ. ಆದ್ರೆ ನಾವು ಆ ಸಮಯದಲ್ಲಿ ಮೌನವಾಗಿರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಕ್ರಿಸ್ತನ ವಾಕ್ಯಗಳನ್ನೇ ನಾವು ಹಿಡಿದು ಹೋರಾಡುವಂತವರಾಗಿರ್ಬೇಕು. ಆದ್ರಿಂದ ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಇರ್ಬೇಕು. ಆಗ ನಾವೇನಾಗ್ತೇವೆ, ಆ ವಾಕ್ಯಕ್ಕೆ ಉತ್ತರವಾಗಿ, ಆ ವಾಕ್ಯ ನಮ್ಗೆ ಉತ್ತರ ಹೇಳ್ತದೆ. ಹೀಗೆ ಮಾಡ್ಬೇಡ, ಹೀಗೆ ಕೋಪಿಸ್ಬೇಡ, ಹೀಗೆ ಮಾಡ್ಬೇಡ ಅಂತ ಅದು ವಾಕ್ಯ ಹೇಳ್ತಾ ಇರ್ತದೆ. ಅದರಂತೆ ನಾವು ನಡೆಯಕ್ಕೆ ಏನಾಗಲ್ಲ. ಕೆಲವು ಸಾರಿ ನಾವು ವಾಕ್ಯಗಳನ್ನ ಓದಲ್ಲ, ವಾಕ್ಯಗಳನ್ನ ಹೆಚ್ಚಾಗಿ ಸಮೃದ್ಧಿಯಾಗಿ ಇಟ್ಕೊಂಡ್ರೆ ನಾವು, ಅದಕ್ಕೆ ದಾವೀದ ಹೇಳ್ತಾನೆ, ನಿನ್ಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನು ಎಲ್ಲಿಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆತನು, ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಎಂಬುದಾಗಿ ಹೇಳ್ತಾನೆ. ಅದರಿಂದ ಹೃದಯದಲ್ಲಿ ಬಚ್ಚಿಟ್ಟುಕೊಂಡ್ರೆ ನಾವು ಆ ವಾಕ್ಯಗಳು ನಮ್ಮೊಟ್ಟಿಗೆ ಮಾತನಾಡ್ತದೆ. ಕೆಲವು ಸಾರಿ ಏನಾಗುತ್ತೆ ಅಂದ್ರೆ, ಈ ವಾಕ್ಯಗಳೇ ಇಲ್ಲದೆ ನಾವು ಕೆಲವು ಸಾರಿ ಲೋಕ ಸಂಬಂಧವಾದ ಆಯುಧಗಳನ್ನ ಇಟ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಕೋರ್ಟು ಕಚೇರಿಗಳನ್ನ ಅಲಿಯುವಂತವರಾಗಿದ್ದಾರೆ. ಏನ್ ಮಾಡೋದು? ಕೆಲವು ಸಾರಿ ಈ ರೀತಿ ಎಲ್ಲ ವಿಶ್ವಾಸಿಗಳು ಜೀವಿಸುವುದನ್ನ ನೋಡ್ತೇವೆ. ಮಾರ್ಕನ್ ಬರೆಸುವಾರ್ತೆ 8ನೇ ಅಧ್ಯಾಯ 34ನೇ ವಚನ. ಮಾರ್ಕನ್ ಬರೆಸುವಾರ್ತೆ 8ನೇ ಅಧ್ಯಾಯ 34ನೇ ವಚನ. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಮಾರ್ಕನ್ ಬರೆಸುವಾರ್ತೆ 8ನೇ ಅಧ್ಯಾಯ 34ನೇ ವಚನನಾ? ಬ್ರದರ್, ಅದೇನಾ? ಹಾಗಾದ್ರೆ ಅಲ್ಲಿ ಕೂಡ ಮಾರ್ಕನ್ ಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೇವೆ. ಗಲಾತ್ಯದವರಿಗೆ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ,
ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಇಲ್ಲಿ ನೋಡುವಾಗ ಇನ್ನ ಜೀವಿಸುವವನು ನಾನಲ್ಲ. ನಾವು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ನಾವು ತಿಳ್ಕೊಳ್ಬೇಕೇನಂದ್ರೆ, ನಾವು ಜೀವಿಸ್ತಾ ಇಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಅದೇ ಆ ಗಲಾತ್ಯ 6ನೇ ಅಧ್ಯಾಯ 14ನೇ ವಚನ ನೋಡಿ. ಆದದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯಂತಿರುವರು ಕ್ರಿಸ್ತ ನಂಬಿಕೆಯುಳ್ಳವರಾಗಿ ಮಾಡೋಣ. ಹತ್ತನೇ ವಚನ ಅಂಕಲ್. 14. ಓಕೆ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ಲೋಕದ ಪಾಲಿಗೆ ಇನ್ನ ಜೀವಿಸ್ಬೇಕ. ನಾವು ಏನಾಗ್ಬೇಕು, ನಮ್ಮ ಎಲ್ಲಾ ನಡವಳಿಕೆಯನ್ನು ನಾವು ಏನ್ ಮಾಡ್ಬೇಕಂದ್ರೆ ನಾವು ಬಿಟ್ಟು ಉತ್ತಮವಾದ ಮಾರ್ಗ, ಇದು ಇಕ್ಕಟ್ಟಾದ ಮಾರ್ಗ, ಯೇಸು ಕ್ರಿಸ್ತನ ಮಾರ್ಗ, ಅದು ಶಿಲುಬೆಯ ಮಾರ್ಗ. ಶಿಲುಬೆಯ ವಿಷಯದಲ್ಲಿ ಹೆಚ್ಚಳ ಪಡುತ್ತಾ ನಾವು ಎಲ್ಲಾ ವಿಷಯಗಳನ್ನು ಶಿಲುಬೆಗೆ ಹಾಕಿಸಿಕೊಂಡವರಾಗಿ ನಾವು ಲೋಕದಲ್ಲಿ ನಾವು ಸಾಕ್ಷಿಯಾಗಿ ನಾವು ಜೀವಿಸಬೇಕಾಗಿದೆ. ಅದೇ ಗಲಾತ್ಯ 5ನೇ ಅಧ್ಯಾಯ 24ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿರುವವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಕ್ರಿಸ್ತನ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ಅವ್ರೇನ್ ಮಾಡ್ತಾರಂತೆ? ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಶಿಲುಬೆಗೆ ಎಲ್ಲವನ್ನ ಅವರು ಈ ಲೋಕದ ಎಲ್ಲಾ ವಿಷಯಗಳು, ಈ ಲೋಕಕ್ಕೆ ಸಂಬಂಧವಾದಂತ ನಾನು ಬದುಕಬೇಕು, ಬಾಳ್ಬೇಕು, ಹೀಗಿರ್ಬೇಕು, ನನ್ನ ಎಲ್ಲ ಅವಮಾನ, ನಿಂದೆ, ಅಪಮಾನ ಎಲ್ಲವನ್ನು ಶಿಲುಬೆಗೆ ನಾವು ಹಾಕಿಕೊಳ್ಳುವಾಗ ಆಗ ಅದು ಒಂದು ಇಕ್ಕಟ್ಟಾದ ಮಾರ್ಗ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಾವು ಇನ್ನೊಂದು 5 ನಿಮಿಷದಲ್ಲಿ ನಾನು ಮುಗಿಸುವಂತನಾಗಿರ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 19ನೇ ವಚನ, 19-20. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಯೇಸು ಅವನಿಗೆ, ನರಿಗಳಿಗೆ ಗುದ್ದಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಹಾಗಾದ್ರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕಾದ್ರೆ ಇವೆಲ್ಲವೂ ಕೂಡ ನಾವು ನೋಡ್ತೇವೆ ಅಲ್ವಾ? ಯೇಸು ಕ್ರಿಸ್ತನು ತಲೆ ಇಡುವಷ್ಟು ಇಲ್ಲಿ ಸ್ಥಳವಿಲ್ಲ. ಆಕಾಶದಲ್ಲಿ ಪಕ್ಷಿಗಳಿಗೆ ಗೂಡುಗಳಿವೆ, ನರಿಗಳಿಗೆ ಗುದ್ದುಗಳಿವೆ, ಆದ್ರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಅಂತ ಹೇಳುವಾಗ ಅವನು ಯಾವ ರೀತಿ ಈ ಲೋಕದಲ್ಲಿ ಆತನು ಜೀವಿಸಿದ್ದಾನೆ ಅಲ್ವಾ? ಹಾಗಾದ್ರೆ ಆತನನ್ನು ಹಿಂಬಾಲಿಸುವಂತ ನಾವು ಯಾವ ರೀತಿಯಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ದೀವಿ ಎಂಬುದಾಗಿ ನಾವು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಆದುದರಿಂದ ನಮಗೆ ದೇವರು ಇಕ್ಕಟ್ಟಾದ ಮಾರ್ಗವನ್ನು ಇಟ್ಟಿದ್ದಾನೆ, ವಿಶಾಲ ಮಾರ್ಗವನ್ನು ಇಟ್ಟಿದ್ದಾನೆ. ಆದರೆ ಬಹುಜನರು ಹೋಗುತ್ತಿರುವುದನ್ನು ನೋಡಿ ಮರಳಾಗಬೇಡಿ. ಸತ್ಯವನ್ನು ಹಿಡುಕೊಂಡರೆ ಅಲ್ಲಿ ನಮಗೆ ಕಿರೀಟ, ನಮಗೆ ನಿಶ್ಚಯ ಉಂಟು. ಅಲ್ಲಿ ತರಗತಿಗಳು ಉಂಟು, ಅಲ್ಲಿ ಕ್ರೈಸ್ತರೆಂದು ಈ ರೀತಿಯಾಗಿ ಇರುವವರು ಇದ್ದಾರೆ. ಆದರೆ ಅಲ್ಲಿ ಕ್ರಿಸ್ತನ ಮುಂದೆ ನಿಂತಾಗ ದೇವರು ಯಾವ ರೀತಿ ಅವರನ್ನು ನೋಡ್ತಾನೆ ಅಂತ ಗೊತ್ತಿಲ್ಲ. ಆದರೆ ತರಗತಿಯಲ್ಲಿ ನಮ್ಮನ್ನು ಇಟ್ಟಿರುವಂತವನಾಗಿದ್ದಾನೆ. ಅಲ್ಲಿ ಹೋದಾಗ ನಮಗೆ ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಪರಿಶೋಧಿತನಾದ ಮೇಲೆ ಅವನಿಗೆ ಜೀವದ ಕಿರೀಟವನ್ನ ಕೊಡುವಂತವರು ಪರಲೋಕದಲ್ಲಿ ದೇವರು ಆತನು ತಾನೇ ಆಗಿದ್ದಾನೆ. ಆದ್ರಿಂದ ನಾವು ಇಲ್ಲಿ ಅನೇಕ ವಿಷಯಗಳನ್ನ ನಾವು ಕಲಿಯುತ್ತಾ
ನಾವು ಹೋಗುವಂತವರಾಗಿದ್ದೇವೆ. ಇನ್ನ ಅಗಲವಾದ ವಿಷಯದಲ್ಲಿ ನಾನು ಮುಂದೆ ಬರುವಂತ ಸಮಯದಲ್ಲಿ ಮಾತಾಡ್ತೇನೆ. ಕೊನೆಯದಾಗಿ ಇಬ್ರಿಯ 11ನೇ ಅಧ್ಯಾಯ 23ನೇ ವಚನ, 23, 24. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ಮೋಶೆಯು ದೊಡ್ಡನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ 25 ಓದಿ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟಾನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಹಾಗಾದ್ರೆ ಮೋಶೆ ಆರಿಸಿಕೊಂಡಂತ ಒಂದು ವಿಷಯ ಏನಂದ್ರೆ, ಅವನ ಇಕ್ಕಟ್ಟಾದ ಮಾರ್ಗವನ್ನು ಹಿಡ್ಕೊಂಡ, ಸತ್ಯವನ್ನ ಅವನು ಹಿಡ್ಕೊಂಡ, ದೇವ ಜನರನ್ನ ಆತನ ಹಿಡ್ಕೊಂಡ. ಆದ್ರಿಂದ ದೇವರವರನ್ನ ಅವನನ್ನ ನಾಯಕನಾಗಿ ಮಾಡಿದ್ರು. ಆದ್ರಿಂದ ಈ ಸಮಯದಲ್ಲಿ ನಾವು ನೋಡುವಾಗ ಈ ಇಕ್ಕಟ್ಟಾದ ಮಾರ್ಗ ಎಂಬುದಾಗಿ ಹೇಳುವಾಗ ಅದು ದೇವರ ಮಾರ್ಗ. ಇಕ್ಕಟ್ಟಾದ ಮಾರ್ಗ ಎಂಬುದಾಗಿ ಹೇಳುವಾಗ ಶಿಲುಬೆಯ ಮಾರ್ಗ, ಅದು ಯೇಸು ಕ್ರಿಸ್ತನ ಮಾರ್ಗ, ಅದು ವಾಕ್ಯದ ಮಾರ್ಗ. ವಾಕ್ಯವು ನಮ್ಮನ್ನು ಸರಿಪಡಿಸುವುದಕ್ಕೆ ಸುತ್ತಿಗೆ ಉಪಾಧಿಯಲ್ಲಿ ಇರತಕ್ಕಂತ ವಾಕ್ಯದ ಮಾರ್ಗವಾಗಿದೆ. ಅದರಿಂದ ಇವುಗಳನ್ನ ನಾವು ನೋಡುವಾಗ ಈ ಇಕ್ಕಟ್ಟಾದ ಮಾರ್ಗ ಸ್ವಲ್ಪವೇ ಇರುವಂತ ಸ್ವಲ್ಪವಾದ ಜನರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡಿ, ಇನ್ನೊಂದು ವಾಕ್ಯವನ್ನು ನಾನು ಹೇಳಿ ಮುಗಿಸ್ತೇನೆ. ಅಂದ್ರೆ ಮತ್ತಾಯ 22:14, ಮತ್ತಾಯ 12ನೇ ಅಧ್ಯಾಯ 22ನೇ ಅಧ್ಯಾಯ 14ನೇ ವಚನ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 14ನೇ ವಚನ. ಕರೆಯಲ್ಪಟ್ಟವರು ಬಹಳ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಅಲ್ವಾ? ಇಲ್ಲಿ ನೋಡುವಾಗ ಕರೆಯಲ್ಪಟ್ಟವರು ಅನೇಕ ಜನ, ಆದ್ರೆ ಆರಿಸಲ್ಪಟ್ಟವರು ಕಡಿಮೆ ಜನ. ಎಲ್ರೂ ನಾವು ಕ್ರಿಸ್ತನನ್ನ ಅನುಸರಿಸ್ತೇವೆ, ನಾವು ಕ್ರಿಸ್ತನ ವಾಕ್ಯವನ್ನು ಓದ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ಎಲ್ಲ ಹೇಳ್ಬೋದು. ಆದ್ರೆ ಅಲ್ಲಿ ನೋಡುವಾಗ ಆರಿಸಲ್ಪಟ್ಟವರು ಸ್ವಲ್ಪ ಜನರೇ ಆಗಿರ್ತಾರೆ ಎಂಬುದಾಗಿ. ಲೂಕನ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನ. ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಗೆ ಹೋಗುವುದಕ್ಕೆ ನೋಡುವರು, ಆದ್ರೆ ಅವರಿಂದಾಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಮುಂದೆ ಹೋಗಿ. ಮನೆಯ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂದನು. ಅದಕ್ಕೆ ನೀವು, ನಿನ್ನ ಸನ್ನಿಧಿಯಲ್ಲಿ ನಾವು ಊಟ ಮಾಡಿದೆವು, ಕುಡಿದೆವು, ನಮ್ಮ ಬೀದಿಗಳಲ್ಲಿ ನೀನು ಉಪದೇಶ ಮಾಡಿದ್ದಿ ಎಂದು ಹೇಳುವುದಕ್ಕೆ ತೊಡಗಿರಿ. ಸರಿಯಾಗಿ ಓದಿ. ಸರಿ, ಏನಂತ ಹೇಳ್ತಾರೆ? ಓದಿ. ಅದಕ್ಕೆ ನೀವು, ನಿನ್ನ ಸನ್ನಿಧಿಯಲ್ಲಿ ನಾವು ಊಟ ಮಾಡಿದೆವು, ಕುಡಿದೆವು, ನಮ್ಮ ಬೀದಿಗಳಲ್ಲಿ ನೀನು ಉಪದೇಶ ಮಾಡಿದ್ದಿ ಎಂದು ಹೇಳುವುದಕ್ಕೆ ತೊಡಗಿರಿ. ಆದ್ರೆ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ, ಅಧರ್ಮ ಮಾಡುವ ನೀವೆಲ್ಲರೂ ನನ್ನ ಕಡೆಯಿಂದ ಹೊರಟು ಹೋಗಿರಿ ಎಂದು ನಿಮಗೆ ಹೇಳುತ್ತೇನೆ ಅನ್ನುವನು. ಆದ್ರೆ ಅಲ್ಲೇ ನಾವು 7:24 ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೇವೆ. ಅದು ನಾವು ನಿನ್ನ ಹೆಸರಲ್ಲಿ ಬೋಧನೆ ಮಾಡಿದ್ವಿ ಎಲ್ಲ ಹೇಳ್ಬೋದು, ಆದ್ರೆ ನೀವು ಯಾರಂತ ನಮಗೆ ಗೊತ್ತಿಲ್ಲ ಅಂತ ಇಂತ ಹೇಳೋರು ಲಕ್ಷಗಟ್ಟಲೆ ಜನ ಇರ್ಬೋದು, ದೊಡ್ಡ ದೊಡ್ಡ ಸಭೆಗಳು ಬಂದು ಹೇಳ್ಬೋದು. ಆದ್ರೆ ಒಂದು ಕಾಲದಲ್ಲಿ ಇಂಥವ್ರನ್ನೇ ಅಗಲವಾದ ಮಾರ್ಗದಲ್ಲಿ ಬಹುಜನ ಅಂತ ಹೋಗಿರ್ತಕ್ಕಂಥವ್ರನ್ನ ದೇವರು ನಿಮ್ಮನ್ನು ಅರಿಯುವುದಿಲ್ಲ. ಯಾಕಂದ್ರೆ ನನ್ನ ವಾಕ್ಯದಂತೆ ನೀವು ನಡೀಲಿಲ್ಲ, ನೀವು ನನ್ನ ವಾಕ್ಯವನ್ನು ಮೀರಿ ನಡೆದಿರಿ ಅಂತ ಹೇಳಿ ತಿರಸ್ಕಾರ ಮಾಡುವುದನ್ನು ನೋಡ್ತೇವೆ. ಹಾಗದೆ ನಾವು ಸುಂಕದವನಂತೆ ಪರಿಸಾಯದನು ಅವನು ನೀತಿವಂತನೆಂದು ಅನಿಸಿಕೊಳ್ಳಲಿಲ್ಲ. ಸುಂಕದವನು
ಎದೆ ಮೇಲೆ ಕೈಯನ್ನಿಟ್ಟು ನಿನ್ನನ್ನ ನೋಡಲಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಅವನು ಮಾನಸಾಂತರ ಪಟ್ಟಾಗ, ಅವನು ಒಪ್ಪಿಕೊಳ್ಳುವಾಗ ಸುಂಕದವನು ನೀತಿವಂತನೆಂದು ಹೇಳಿ ಅನಿಸ್ಕೊಂಡವನಾಗಿ ಅವನ ಮನೆಗೆ ಹೋದನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅನೇಕ ವಿಷಯಗಳು ಇದೆ. ಆದ್ರಿಂದ ಬರುವ ಸಾರಿ ನಾವು ಅನೇಕ ವಿಷಯಗಳನ್ನ ನಾವು ನೋಡೋಣ. ಹೇಗೋ ಈ ಲೋಕದಲ್ಲಿ ನಾವು ಬಹಳ ಈ ಕ್ರಿಸ್ತನು ಬರುವಂತ ಸಮಯದಲ್ಲಿ ಸಮಯ ಬಹಳ ಹತ್ತಿರವಾಗಿದೆ. ನಾವು ಯಾವ ರೀತಿಯಾಗಿ ಜೀವಿಸ್ಬೇಕೆಂಬುದಾಗಿ ನಾವು ವಾಕ್ಯದ ಮೂಲಕ, ವಾಕ್ಯವನ್ನು ಓದಿದವರಾಗಿ ಅದರ ಮೂಲಕ ನಾವು ಜೀವಿಸುವಂತವರಾಗಿರ್ಬೇಕು. ವಾಕ್ಯದಂತೆ ನಾವು ಜೀವಿಸ್ಬೇಕು. ಇದು ಈ ಇಕ್ಕಟ್ಟಾದ ಮಾರ್ಗ. ದೇವರ ವಾಕ್ಯಗಳನ್ನ ಆಶೀರ್ವದಿಸಿ.